ನಮಸ್ಕಾರ ವೀಕ್ಷಕರೇ, ನ್ಯೂಸ್ ವರ್ಕ್ ನೋಡೋಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಒಂದು ಸಹಕಾರ ಸಂಘವನ್ನು ಎಷ್ಟರ ಮಟ್ಟಿಗೆ ಬೆಳೆಸ್ಬೋದು, ಜೊತೆಗೆ ಆ ಒಂದು ಪ್ರದೇಶದ ಕಟ್ಟ ಕಡೆಯ ಮನುಷ್ಯನಿಗೂ ಕೂಡ ಎಷ್ಟರ ಮಟ್ಟಿಗೆ ಈ ಸಹಕಾರ ಸಂಘವನ್ನು ರೀಚ್ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಮುಂದೆ ತಾಜಾ ಉದಾಹರಣೆಯಾಗಿ ನಿಂತಿರ್ತಕ್ಕಂಥದ್ದು ಅಂದರೆ ಅದು ಕೂಡುಮಂಗಳೂರು ಸಹಕಾರಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹೇಮಂತ್ ಕುಮಾರ್ ಅವರು. ಇವರು 2012ರಲ್ಲಿ ಈ ಒಂದು ಸಂಘಕ್ಕೆ ಸದಸ್ಯರಾಗಿ ಬರ್ತಾರೆ. ನಂತರ 2013ರಲ್ಲಿ ಈ ಒಂದು ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಇವರು ಅಧ್ಯಕ್ಷ ಆದ ನಂತರ 2013ರಿಂದ 2020 ಅಂದರೆ ಇವತ್ತಿನವರೆಗೂ ಯಾವ ರೀತಿ ಕೆಲಸವನ್ನ ಮಾಡಿದ್ದಾರೆ ಅನ್ನೋ ವಿಚಾರವನ್ನ ನಾವು ನಿಮ್ಮ ಮುಂದಿಡ್ತಾ ಹೋಗ್ತೇವೆ ವೀಕ್ಷಕರೇ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನ ತಲುಪುತ್ತೆ. 2013ರಲ್ಲಿ ಹೇಮಂತ್ ಕುಮಾರ್ ಅವರು ಈ ಒಂದು ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಅವರು ಆಯ್ಕೆ ಆದಂಥ ಸಂದರ್ಭದಲ್ಲಿ ಈ ಒಂದು ಸಂಘ ಕೇವಲ 8 ಲಕ್ಷ ಲಾಭದಲ್ಲಿ ನಡೀತಾ ಇರುತ್ತೆ. ಅಂತಹ ಒಂದು ಸಂಘವನ್ನ ಇವತ್ತು 1 ಕೋಟಿ ಲಾಭ ಬರುವ ಹಂತಕ್ಕೆ, 80 ಲಕ್ಷದಿಂದ 1 ಕೋಟಿ ಲಾಭ ಬರುವ ಹಂತಕ್ಕೆ ಹೇಮಂತ್ ಕುಮಾರ್ ಅವರು ಕೊಂಡೊಯ್ತಾರೆ. ಜೊತೆಗೆ 40ರಿಂದ 50 ಕೋಟಿ ಸಾಲ ವಿತರಣೆಯನ್ನ ಮಾಡುವ ಹಂತಕ್ಕೆ ಬೆಳೆಸ್ತಾರೆ. ಒಂದು ಸುವ್ಯವಸ್ಥಿತವಾದಂಥ ಬ್ಯಾಂಕ್ ಅನ್ನ ಕಟ್ತಾರೆ, ಅದ್ಭುತವಾದ ಕಲ್ಯಾಣ ಮಂಟಪವನ್ನು ಕಟ್ತಾರೆ. ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಪ್ರಾಪರ್ಟಿಯನ್ನ ಪರ್ಚೇಸ್ ಮಾಡಿ ಸಂಘಕ್ಕೆ ಅರ್ಪಿಸ್ತಾರೆ. ಸೊ ಇದೆಲ್ಲವೂ ಕೂಡ ಹೇಗಾಯಿತು? ಯಾಕೆಂದ್ರೆ ನೋಡಿ, ನಮ್ಮ ಕರಾವಳಿಯನ್ನು ಹೊರತುಪಡಿಸಿ ಘಟ್ಟ ಪ್ರದೇಶಕ್ಕೆ ಬಂದಾಗ ನಮ್ಮ ಮಲೆನಾಡು ಭಾಗ ಇರ್ಬೋದು ಅಥವಾ ಬಯಲು ಪ್ರದೇಶ ಇರ್ಬೋದು, ಇಲ್ಲಿ ಸಹಕಾರಿ ಸಂಘಗಳು ಅಷ್ಟೊಂದು ತೀವ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದ್ತಾ ಇಲ್ಲ. ಅಂಥದ್ರಲ್ಲಿ ಹೇಮಂತ್ ಕುಮಾರ್ ಅವ್ರಿಗೆ ಇಷ್ಟೆಲ್ಲ ಸಾಧನೆ ಮಾಡಲು ಹೇಗೆ ಸಾಧ್ಯ ಆಯಿತು? ಆದರೆ ಇಷ್ಟೆಲ್ಲ ಬ್ಯಾಂಕನ್ನು ಬೆಳೆಸಿರ್ತಕ್ಕಂಥ ಹೇಮಂತ್ ಕುಮಾರ್ ಅವರ ಮೇಲೆ ಆರೋಪ ಇಲ್ವಾ? ಇದ್ರೆ ಅದೇನು ಆರೋಪಗಳು, ಯಾವ ಕಾರಣಕ್ಕೆ ಅವ್ರ ಮೇಲೆ ಆರೋಪಗಳು ಬಂದವು, ಎಲ್ಲವನ್ನ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ವೀಕ್ಷಕರೇ. ಅವ್ರನ್ನ ಭೇಟಿ ಮಾಡಿ ಈ ಸಂಘದ ಆಗು ಹೋಗುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮ ಮುಂದಿರ್ತೇನೆ ವೀಕ್ಷಕರೇ. ಅದಕ್ಕೂ ಮೊದಲು ಮರೆಯದೆ ತಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದ ಇರ್ತಕ್ಕಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮಂತ. 1928ನೇ ಇಸ್ವಿನಲ್ಲಿ ನಮ್ದು 242ನೇ ರಾಮೇಶ್ವರ ಕೂಡುಮಂಗಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತೇಳಿ 1928ನೇ ಇಸ್ವಿನಲ್ಲೇ ನಮ್ಮ ಸಂಘ ಪ್ರಾರಂಭ ಆಗಿದೆ. ಇಲ್ಲೇ ಕಣಿವೆ ಅಂತ ಹೇಳಿದೆ, ಒಂದು ಇಲ್ಲಿಂದ 2 ಕಿಲೋಮೀಟರ್ ಫಸ್ಟ್ ಅಲ್ಲಿ ಕಣಿವೆನಲ್ಲಿ ಪ್ರಾರಂಭ ಆಗಿದ್ದು. ಮತ್ತೆ ಕೆಲವರು ಹಿರಿಯವರು ಹೇಳ್ತಾರೆ ಮತ್ತೆ ಇಲ್ಲಿಗೆ ಅದನ್ನ ಶಿಫ್ಟ್ ಮಾಡಿದ್ರು ಅಂತ ಹೇಳಿ. ಇಲ್ಲಿಗೆ 1000 ರೂಪಾಯಿಗೆ ಈ ಜಾಗನ ಖರೀದಿ ಮಾಡಿ ಮತ್ತೆ ಇಲ್ಲಿ ಮಾಡಿದ್ರು ಅಂತ ಹೇಳಿ. ಅಷ್ಟು ನನಗೆ ಗೊತ್ತು. ಬಟ್ ನನಗೆ ಹಳೇದು ಪ್ರೊಸೀಡಿಂಗ್ ಬುಕ್ ಕೂಡ ಸಿಕ್ಕಿದೆ ತುಂಬಾನೇ. ನಮ್ಮ ಹಿಂದೆ ಇದ್ದವರು ಅಧ್ಯಕ್ಷರು ಮತ್ತೆ ಸೆಕ್ರೆಟರಿಗಳು ಮನ್ಸು ಮಾಡಿದ್ರೆ 1928ನೇ ಇಸ್ವಿಯಿಂದನೂ ಆ ಪ್ರೊಸೀಡಿಂಗ್ ಬುಕ್ಗಳನ್ನೆಲ್ಲ ಕಾಪಾಡಿಡಬಹುದಿತ್ತು. ನಾನು 2013ರಲ್ಲಿ ಇಲ್ಲಿಗೆ ಫಸ್ಟ್ ಡೈರೆಕ್ಟರ್ ಆಗಿ ಬಂದಿದ್ದು. ಡೈರೆಕ್ಟರ್ ಆಗಿ ಬಂದು ನಾನು ಕೆಲವು ಎಲ್ಲ ಗೋಡನ್ನು ಇದೆಲ್ಲ ಮಳಿಗೆಗಳಿಗೆಲ್ಲ ಒಂದ್ಸಲಿ ಭೇಟಿ ಕೊಟ್ಟಾಗ ಕೆಲವು ಬುಕ್ಗಳೆಲ್ಲ ಎಲ್ಲ ಇಲಿಗಳೆಲ್ಲ ತಿಂದು ಎಲ್ಲ ಪುಡಿ ಆಗಿ ಹೋಗಿತ್ತು. ಮತ್ತೆ ನಾನು ಕೆಲವು ಕಣ್ಣಾಡಿಸುವಾಗ ಮತ್ತೆ ನನಗೆ ಅದು ಕೆಲವು ಗೊತ್ತಾಗಿದ್ದು 1928ನೇ ಇಸ್ವಿಗೆ ಇದು ಸ್ಥಾಪನೆ ಆಗಿದ್ದು. ಹಿಂಗೆ ಈಗ 2028 ಬಂದ್ರೆ ನಮ್ಗೆ ನಮ್ಮ ಸಂಘಕ್ಕೆ 3 ವರ್ಷದ ಇತಿಹಾಸ ಇದೆ. ಅದನ್ನ ನಾವು ಬಹಳ ವಿಜೃಂಭಣೆಯಿಂದ ಮಾಡ್ಬೇಕು ಅಂತ ಹೇಳಿ ಎಲ್ಲ ಪ್ರಾರಂಭ ಈಗಾಗಲೇ ಮಾಡ್ಬಿಟ್ಟಿದೀವಿ. ನಾವು ಇನ್ನು 3 ವರ್ಷ ಇರೋತ್ತಿಗೆ ನಾವು ಭಾರತ್ ಧ್ವಜ ಅಂತ ಹೇಳಿ ನಮ್ಮ ಕಣಿವೆಯವರು, ಅವರು ಕಣಿವೆಯವರೇ, ಅವ್ರಿಗೆ ನಾವು ಇದ್ರ ಬಗ್ಗೆ ಒಂದು ಬುಕ್ ಎಲ್ಲ ಶತಮಾನೋತ್ಸವದ ಬಗ್ಗೆ ಮತ್ತೆ ಹಿಂದೆ 28ರಿಂದ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ವಿಚಾರಗಳನ್ನ ಕೂಡ ಕಲೆ ಹಾಕಿ ಬರೀಬೇಕು ಅಂತ ಹೇಳಿ ಅವ್ರಿಗೆ ಒಂದು ನಾನು ಲ್ಯಾಪ್ಟಾಪೇ ಕೊಟ್ಟಿದ್ದೀನಿ ನಮ್ಮ ಸಂಘದಿಂದ. ಇವತ್ತಿನವರೆಗೂ ಅಂದ್ರೆ ಈ ಹಿಂದೆ ನಾನು ಪ್ರೊಸೀಡಿಂಗ್ ಮಾಡಿದ್ದೀನಿ. ಬಟ್ ನಮ್ಗೆ ಈ ಬೋರ್ಡ್ ಇರೋದಿಲ್ಲ. 28ಕ್ಕೆ ಅದು 27ಕ್ಕೆ ಎಂಡಿಗೆ ಬದಲಾವಣೆ ಆಗಿರ್ತದೆ, ಚುನಾವಣೆ ಆಗಿ ಹೊಸ ಬೋರ್ಡ್ ಬಂದಿರ್ತದೆ. ಬಟ್ ಹೊಸ ಬೋರ್ಡ್ ಅಲ್ಲಿ ಯಾರು ಇರ್ತೀವಿ ಯಾರು ಇರೋದ್ರ ಅಂತ ಹೇಳಿ ಪ್ರಶ್ನೆ ಅಲ್ಲ. ಬಟ್ 28 ಅವಾಗ ತುಂಬಿರ್ತದೆ. ಯಾರು ಬಂದ್ರು ಕೂಡ ಅದಕ್ಕೆ ಅವ್ರಿಗೆ ಒಂದು ಯಾಕೆ ಬಂದ ತಕ್ಷಣ ಈಗ ನಾವು ಬರೀ 6 ತಿಂಗಳಲ್ಲಿ 1 ವರ್ಷದಲ್ಲೆಲ್ಲ ಮಾಡಕ್ ಆಗೋದಿಲ್ಲ.
ಹಾಗಾಗಿ ಈಗಲೇ ಹೋಮ್ವರ್ಕ್ ಮಾಡ್ತಾ ಇದ್ದೀವಿ. ಹೋಮ್ವರ್ಕ್ ಮಾಡಿ ನೆಕ್ಸ್ಟ್ ಬೋರ್ಡ್ ಯಾರು ಬರ್ತಾರೆ ಅವರು ನಾವೇ ಇದ್ರೆ ನಾವೇ ಮಾಡ್ತೀವಿ, ಇಲ್ಲ ಬೇರೆಯವ್ರಿಗೆ ಹೋದ್ರೆ ಅವರು ಇದ್ರ ಬಗ್ಗೆ ಗಮನ ಹರಿಸಿ ವಿಜೃಂಭಣೆಯಿಂದ ಮಾಡ್ಲಿ ಅಂತ ಹೇಳಿ ನಂದು ಭಾವನೆ. ಯಾಕಂತಂದ್ರೆ ಅಧ್ಯಕ್ಷ ಆದ್ರೂ ದೊಡ್ಡ ಚಾವ. ಯಾಕಂತಂದ್ರೆ ಅಧ್ಯಕ್ಷ ಆದ್ರೆ ಅದು ಫಸ್ಟ್ ಎಲ್ಲ ಹೇಳಕಷ್ಟ ಹೊರಗಡೆ ಅಧ್ಯಕ್ಷ ಬಟ್ ಚೇರ್ನ ಕೂಟಲ್ಲಿ ಮಾತ್ರ ಗೊತ್ತಿರುತ್ತೆ ಆ ಚೇರ್ ಹೇಗೆ ಅಂತ. ಸರ್ ಏನಂತಂದ್ರೆ ನೋಡಿ, ನೀವು 2009 ಹೊರಗಡೆ ಬರ್ತೀರ, ಅದಕ್ಕಿಂತ ಮೊದಲು ಈ ಸಾಕಾಗ್ತಂದ್ರೆ ಹೇಗೆ ನೀವು ಬಂದ ನಂತರ ಏನೆಲ್ಲ ಬದಲಾವಣೆ ಬಂದ್ರಿ ಅಂದ್ರೆ ಅಲ್ಲಿಂದ ಇಲ್ಲಿ ಹೋಗಿತ್ತು. ನೀವು ಅಧ್ಯಕ್ಷ ಆಗಿ ಇವತ್ತಿನ ನಮ್ಮ ನಾವಿಲ್ಲಿ ಇಲ್ಲಿವರೆಗೂ ಕೂಡ ಎಷ್ಟೆಲ್ಲ ಸಂಘ ಬದಲಾವಣೆ ಆಗಿದೆ, ಬದಲಾವಣೆಯನ್ನ ಕಂಡಿದೆ, ಅದರ ಬಗ್ಗೆ ಮಾತನಾಡ್ತೀವಿ. ನಾನು 2013 ಇಲ್ಲಿಗೆ ಬರೋತ್ತಿಗೆ ನಾನು ಸಂಘಕ್ಕೆ 1 ವರ್ಷ ಹಿಂದೆ ಮೆಂಬರ್ ಆಗಿದ್ದೆ ಅಷ್ಟೇ. 2014 ನಾನು ಸಂಘಕ್ಕೆ ಮೆಂಬರ್ ಆಗಿದ್ದೆ. ಅಲ್ಲ 2012 ನಾನು ಮೆಂಬರ್ ಆದೆ. 13 ಚುನಾವಣೆಗೆ ಕಾಂಪೀಟ್ ಮಾಡಿದೆ. ಫಸ್ಟ್ ಚುನಾವಣೆಯಲ್ಲಿ ನಾನು ಡೈರೆಕ್ಟರ್ ಆಗಿ ಆಯ್ಕೆಯಾದೆ. ಅದೇ ಚುನಾವಣೆಯಲ್ಲಿ ನಾನು ಇಲ್ಲಿಗೆ ಅಧ್ಯಕ್ಷನು ಆಗಿ ಬಂದೆ. ಮೊದಲನೇ ಚುನಾವಣೆಯಲ್ಲಿ ಅಧ್ಯಕ್ಷ ಆದೆ. ನನಗೆ ಈ ಸೊಸೈಟಿ ಬಗ್ಗೆ, ಈ ಸಹಕಾರ ಸಂಘದ ಬಗ್ಗೆ ಏನು ಅಂತ ಹೇಳಿ ನನಗೆ ABCD ಏನೂ ನಾಲೆಡ್ಜ್ ಇಲ್ಲ. ಏನೂ ನಾಲೆಡ್ಜ್ ಅಂತಂದ್ರೆ ಮತ್ತೆ ನನ್ನ ಜೀವನದಲ್ಲಿ ನನಗೆ ಅವಾಗ 37 ವರ್ಷ, ನನಗೆ 37 ಇಯರ್ ನನಗೆ. ಇವಾಗ ನನಗೆ 50 ವರ್ಷ. ನನಗೆ 37 ಇಯರ್ ನನಗೆ. ಅವತ್ತು ನಾನು ಯಾವುದೇ ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾಗನೂ ವಹಿಸಿರ್ಲಿಲ್ಲ. ಮೊದಲ ಚುನಾವಣೆ ಇದು ನನಗೆ 2013 ನನ್ನ ಜೀವನದಲ್ಲಿ ಮೊದಲನೇ ಚುನಾವಣೆ. ಮೊದಲನೇ ಚುನಾವಣೆಯಲ್ಲಿ ನಾನು ಗೆದ್ದುಕೊಂಡು ಇಲ್ಲಿ ಮೊದಲನೇದಾಗಿ ಅಧ್ಯಕ್ಷ ಆದೆ. ಬಹಳ ನನಗೆ ಸಂತೋಷನೂ ಆಯ್ತು. ಮತ್ತೆ ಅಧ್ಯಕ್ಷ ಆದ್ಮೇಲೆ ನನಗೆ ಗೊತ್ತಾಯ್ತು ಇದು ಒಂದು ಸಮುದ್ರ ಅಂತೇಳಿ. ಸಮುದ್ರ ಅಂತಂದ್ರೆ ಸಮುದ್ರದಲ್ಲಿ ಈಜಾಡೋದು ಬಹಳ ಕಷ್ಟ. ಹೊಳೆಯಲ್ಲಿ ಈಜಾಡ್ಬೋದು, ತೊಂದರೆ ಇಲ್ಲ. ಸಮುದ್ರದಲ್ಲಿ ಈಜೋದು ಬಹಳ ಕಷ್ಟ, ಅದು ಎಲ್ಲರಿಗೂ ಈಜಕ್ಕಾಗೋದಿಲ್ಲ. ಯಾಕೆಂದ್ರೆ ನಾನು ಹೊಸಬ, ನನಗೇನು ಗೊತ್ತಿಲ್ಲ. ಮತ್ತೆ ಇಲ್ಲಿ ಒಂದು ಕೋಆಪರೇಟಿವ್ ಅಂತಂದ್ರೆ ಎಲ್ಲರಿಗೂ ಒಂದು ಕೋಆಪರೇಟಿವ್ ಮನಸ್ಥಿತಿ ಇದ್ರೆ ಒಳ್ಳೇದು. ಕೆಲವರಿಗೆ ನಾನು ಮೊದಲನೇ ಬಾರಿಯಾಗಿ ಆಯ್ಕೆಯಾಗಿ ಬಂದಿದ್ದೀನಿ ಅಂತ ಹೇಳಿ ಕೆಲವರಿಗೆ ಒಂದು ಜಲಸ್ ಬೇರೆ. ಮತ್ತೆ ಏನು ಗೊತ್ತಿಲ್ಲ, ನಮ್ಗೆ ಹೇಳ್ಕೊಡ್ಬೇಕು. ಅದ್ರ ಜೊತೆಗೆ ಮಿಸ್ಗೈಡ್ ಬೇರೆ. ಇವೆಲ್ಲ ನಾನು ಪೆಟ್ಟು ತಿಂದೇ ಬಂದಿರೋದು. ನಾನು ಎಲ್ಲ ವಿಚಾರದಲ್ಲೂ ಪೆಟ್ಟು ತಿಂದು ನನ್ನ ಶ್ರಮದಿಂದ ನಾನೇ ದಿನ ಅಪ್ಡೇಟ್ ಆಗಿ ಈಗ ಒಂದು ಸೊಸೈಟಿನ ಯಾವ ರೀತಿ ಮುನ್ನೆಲೆಗೆ ತರಬೇಕು ಅಂತ ಹೇಳಿ ಒಂದು ಸಾಕಷ್ಟು ಒಂದು ಅನುಭವ ಆಗಿದೆ. ಹಾಗಾಗಿ 2013 ಈಗ 2025 ನನಗೆ 11 ವರ್ಷ ಆಯ್ತು ನಾನು ಇಲ್ಲಿಗೆ ಪ್ರೆಸಿಡೆಂಟ್ ಆಗಿ ಕಂಟಿನ್ಯೂಸ್ ಆಗಿ. ನನಗೆ 9 ಬಾರಿ ನನಗೆ ಪ್ರಶಸ್ತಿ ಪತ್ರ ತಗೊಂಡಿದ್ದೀನಿ. ನನಗೆ DCC ಬ್ಯಾಂಕಿಂದ ಸೋಮವಾರಪೇಟೆ ತಾಲೂಕಿಗೆ ಒಂದೊಂದ್ಸಲಿ ಮ್ಯಾಕ್ಸಿಮಮ್ ಫಸ್ಟ್ ಬಂದಿದ್ದೀನಿ. ಈಗ ಕಳಸರಿ ನಾನು ಸೆಕೆಂಡ್ ಬಂದೆ. ಅಂದ್ರೆ ಕೆಲವು ಮಾನದಂಡಗಳಿರ್ತವೆ, ಅವು ಕೆಲವು ಫುಲ್ಫಿಲ್ ಮಾಡಕ್ಕೆ ಆಗ್ದೇನೆ ಸೆಕೆಂಡ್ ಪ್ರೈಸ್. ನನಗೆ ಬೆಂಗಳೂರು ಅಪೆಕ್ಸ್ ಬ್ಯಾಂಕಿಂದ ಕೊಡಗು ಜಿಲ್ಲೆಗೆ 3ನೇ ಪ್ರೈಸ್ ಅಪೆಕ್ಸ್ ಬ್ಯಾಂಕಿಂದ. ಈಗ ಕಳಸರಿ ನಾನು DCC ಬ್ಯಾಂಕಲ್ಲಿ ಪ್ರಶಸ್ತಿ ಪತ್ರನ ತಗೊಂಡು ಬಂದೆ. 2013 ನಾನು ಬರುವಾಗ ಓವರ್ ಆಲ್ 5,14,00,000 ಓವರ್ ಆಲ್ ಲೆಂಡಿಂಗ್ ಇದ್ದಿದ್ದು. ಸಾಲ ಕೊಟ್ಟಿದ್ದು ಓವರ್. ಅದರಲ್ಲಿ ಕ್ರಾಪ್ ಲೋನ್, ಬೆಳೆ ಸಾಲನೇ 3,34,00,000. ಅದು ಶೂನ್ಯ ಬಡ್ಡಿನಲ್ಲಿ. ಅದಕ್ಕೇನಂತ ಬಡ್ಡಿನೂ ಇಲ್ಲ. ಅಥವಾ 2013 ಹೌದು, ಬಡ್ಡಿ ಶೂನ್ಯ ಬಡ್ಡಿನೇ ಇರಬೇಕು. ಹೌದು, ಅವಾಗ 3 ಕೋಟಿ ಸ್ವಲ್ಪ ವ್ಯತ್ಯಾಸ ಇರ್ತದೆ, ಕರೆಕ್ಟ್ ಫಿಗರ್ ಗೊತ್ತಿಲ್ಲ. ಒಂದು 3,24,00,000 ಬೆಳೆ ಸಾಲ ಕೊಟ್ಟಿದ್ರು ಅಂದಾಜಿಗೆ. ಇನ್ನು 1-2 ಕೋಟಿಯಷ್ಟು, 1.25 ಕೋಟಿಯಷ್ಟು ಇತರೆ ಪಿಗ್ನಿ ಆಗಿರ್ಬೋದು, ಶೂರಿಟಿ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಗೊಬ್ಬರ ಸಾಲ ಆಗಿರ್ಬೋದು, ಮತ್ತೆ ಗೋಲ್ಡ್ ಲೋನ್ ಆಗಿರ್ಬೋದು, ಇವೆಲ್ಲ ಸೇರಿಸಿ 1.25 ಕೋಟಿಯಿಂದ 2 ಕೋಟಿ ಕೊಟ್ಟಿರ್ಬೋದು. ಒಟ್ಟು 5,15 ಕೋಟಿ ಓವರ್ ಆಲ್ ಸಾಲ ಕೊಟ್ಟಿದ್ರು.
2013 ಹೊತ್ತಿಗೆ ಅಂದ್ರೆ 28ರಿಂದ ಬರುವ ವೇಳೆಗೆ ನಾನು ಬರುವ ವೇಳೆಗೆ ವೇಳೆಗೆ ನಾನು ಬಂದು 11 ವರ್ಷ ಆಯ್ತು. ಇವತ್ತು 41 ಕೋಟಿ ಸಾಲ ಕೊಟ್ಟಿದ್ವಿ. ನೀವೇ ಯೋಚನೆ ಮಾಡಿ, ನಾನು ಫಿಗರ್ ಸಮೇತ ನಾನು ನಿಮಗೆ ಕೊಡ್ತೀನಿ. ಯಾವುದು ನಮ್ದು ಆಡಿಟ್ ವರದಿ ಏನಿದೆ, ನಾನು ಅದನ್ನ ಫಿಗರ್ ಸಮೇತ ನಾನು ನಿಮ್ಗೆ ಕೊಡ್ತೀನಿ, ಇದೆ ನನ್ನ ಹತ್ರ. 41 ಕೋಟಿ ಇವತ್ತಿಗೆ ನಾನು ಸಾಲ ಕೊಟ್ಟಿರೋದು. ಅದರಲ್ಲಿ 8,90,00,000 ಬೆಳೆ ಸಾಲನೇ ಕೊಟ್ಟಿದ್ದೀನಿ. ಅದರಲ್ಲಿ 40 ಕೋಟಿನಲ್ಲಿ ಇನ್ನು 39 ಕೋಟಿ ಇತರೆ ಲೋನ್ಗಳು, ಬಿಸ್ನೆಸ್ ಲೋನ್ ಆಗಿರ್ಬೋದು, ಶೂರಿಟಿ ಲೋನ್ ಆಗಿರ್ಬೋದು, ಪಿಗ್ಮಿ ಲೋನ್ ಆಗಿರ್ಬೋದು, ಗೋಲ್ಡ್ ಲೋನ್ ಆಗಿರ್ಬೋದು, ಗೊಬ್ಬರ ಸಾಲ ಆಗಿರ್ಬೋದು, ಇತರೆ ಸಾಲಗಳು ಎಲ್ಲ ಸೇರಿ 29 ಕೋಟಿ ಸಾಲ ಕೊಟ್ಟಿದ್ವಿ. ಓವರ್ ಆಗಿ 40 ಕೋಟಿ ಕೊಟ್ಟಿದ್ವಿ. ಆವಾಗ ನಾನು ಬರೋ 2013ರಲ್ಲಿ FD ಠೇವಣಿಗಳು, ಜನರಿಂದ FD ಕಲೆಕ್ಷನ್ ಮಾಡ್ತೀವಲ್ಲ, ಅದು 2.25 ಕೋಟಿ ಇತ್ತು ಅವತ್ತು 2013ರಲ್ಲಿ. ಇವತ್ತು 27 ಕೋಟಿ FDs ಮಾಡಿದ್ವಿ. ಯಾಕೆಂದ್ರೆ ನಾನು ಏನು ಈಗ ನನಗೆ RBI ಹೆಲ್ಪ್ ಮಾಡೋದಿಲ್ಲ, ಸಹಕಾರ ಸಂಘಗಳಿಗೆ. ಇದೆಲ್ಲ ಜನರದ್ದು ಠೇವಣಿ ಮೇಲೆ ನಾವು ವ್ಯವಹಾರ ಮಾಡ್ತಾ ಇರೋದು. ನನಗೆ ಯಾಕಾಗಿ ಇಷ್ಟು ಮಟ್ಟಿಗೆ ಠೇವಣಿ ಬಂದು ಸೇರ್ತು ಅಂತಂದ್ರೆ, ನನ್ನ ಸ್ನೇಹ ಬಳಗ, ನನ್ನ ನೆಂಟರಿಸ್ಟರು, ನನಗೆ ಸ್ವಲ್ಪ ಕಾಂಟ್ಯಾಕ್ಟ್ ಜಾಸ್ತಿ ಇರೋದ್ರಿಂದ, ಜೊತೆಗೆ ನನ್ನ ಮೇಲೆ ವಿಶ್ವಾಸ ಇರೋದಕ್ಕೆ ನಾನು ಇಲ್ಲಿ ಕೆನರಾ ಬ್ಯಾಂಕ್ ಬಿಲ್ಡಿಂಗು ನಮ್ದು, ಕಾರ್ಪೊರೇಷನ್ ಬ್ಯಾಂಕ್ ಬಿಲ್ಡಿಂಗು, ಈಗ ಅದು ಯೂನಿಯನ್ ಬ್ಯಾಂಕ್ ಆಗಿದೆ, ಅದು ಕೂಡ ನಮ್ದು, ನಾನು ಬಾಡಿಗೆ ಕೊಟ್ಟಿರೋದು. ಹಾಗಾಗಿ ನನಗೆ ಸ್ವಲ್ಪ ಜನರದ್ದು ಲಿಂಕ್ಸು ಸ್ವಲ್ಪ ಜಾಸ್ತಿ ಇತ್ತು, ಸಂಪರ್ಕ ಜಾಸ್ತಿ. ನಾನು ನಮ್ಮ ಸ್ನೇಹಿತರನ್ನೆಲ್ಲ ಅಲ್ಲಿಗೆ FD ಹಿಡಿಯಕ್ಕೆ ಹೋದವ್ರನ್ನ ನನ್ನಲ್ಲಿ ನಮ್ಮ ಸಂಘನ ಡೆವಲಪ್ಮೆಂಟ್ ಮಾಡ್ಬೇಕು. ಯಾವಾಗ ಬಂದು ಅಧ್ಯಕ್ಷ ಕೂತ್ಕೊಂಡೆ, ನಾನು ಎಲ್ಲಾದ್ರೂ ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡ್ರೆ ನಾನು ಕೆಲವು ವಿಚಾರಗಳು, ನಾನು ಕೆಲವು ಈ ಪರ್ಸನಲ್ ಆಗಿ ನಾನು FD ಕೇಳಿದೆ. ಈಗ ಯಾರೋ ಒಬ್ರು ಜಮೀನು ಮಾರಿರ್ತಾರೆ, ನನಗೆ ಗೊತ್ತು, ಅವರು ಕೆನರಾ ಬ್ಯಾಂಕ್ ಹೋಗ್ತಾರೆ, ಯೂನಿಯನ್ ಬ್ಯಾಂಕ್ ಹೋಗ್ತಾರೆ. ನಾನು ಅವ್ರನ್ನ ಪುಸ್ಲಾಯಿಸಿ, ನಾನು ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ನಮ್ಮಲ್ಲೇನೆ ಇರೋದು. ಈಗ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನನಗೆ ಗೊತ್ತಿರೋಂಗೆ ಎಕ್ಸಾಕ್ಟ್ ಗೊತ್ತಿಲ್ಲ, 6.75% ಇರಬೇಕು ಆಲ್ಮೋಸ್ಟ್ ಆಲ್. ನಾನು 9% ಕೊಡ್ತೀನಿ. ಹಂಗಾಗಿ ಮತ್ತೆ ಅವ್ರಿಗೆ ಬರೀ ಠೇವಣಿ ಇಡ್ಸೋದೊಂದೇ ಅಲ್ಲ, ನಾವು ಠೇವಣಿ ಇಟ್ಟವ್ರಿಗೆ ನಾವು ಇಂಟ್ರೆಸ್ಟ್ ಕರೆಕ್ಟ್ ಆಗಿ ಕೊಡ್ಬೇಕಲ್ಲ. ಅವ್ರು ಹೇಳಿ ಟೈಮ್ಗೆ ನಾವು ಇಂಟ್ರೆಸ್ಟ್ ಕೊಡ್ಬೇಕಲ್ಲ. ಈ ಇಂಟ್ರೆಸ್ಟ್ ನಾವು 11 ವರ್ಷದಿಂದ ಚಾಚು ತಪ್ಪನೆ ಅವ್ರಿಗೆ ಕೊಟ್ಟು ಬಂದಿರೋದಕ್ಕೆ ಅವ್ರಿಗೂ ವಿಶ್ವಾಸಗಳು ಜಾಸ್ತಿ ಆಯ್ತು. ಹಾಗಾಗಿ ಅವರು ಅದು ಏನಾಯಿತು ಅಂತಂದ್ರೆ, ಅಲ್ಲಿ ಸೊಸೈಟಿಲಿ ಇಟ್ರೆ ನಮ್ಗೆ ಸೇಫ್ಟಿ ಬಡ್ಡಿನೂ ಜಾಸ್ತಿ ಸಿಗುತ್ತೆ, ನಾವು ತಿಂಗಳ ಬೇಕಾದ್ರೂ ತಗೋಬಹುದು, ವರ್ಷಕ್ಕೆ ಬೇಕಾದ್ರೂ ತಗೋಬಹುದು. ಈ ತರ ಇದು ಜನರಿಗೆ, ಇಲ್ಲಿ ಲೋಕಲ್ ಜನರಿಗೆಲ್ಲ ಪಬ್ಲಿಸಿಟಿ ಆಯ್ತು. ಹಂಗಾಗಿ ನಮ್ಮ ಸೊಸೈಟಿ ಮೇಲೆ ವಿಶ್ವಾಸ ಇತ್ತು. ಇವತ್ತು 27 ಕೋಟಿ ಈ ಸಂಘದಲ್ಲಿ FD ಠೇವಣಿ ಇಟ್ಟಿದ್ದಾರೆ ಅಂತಂದ್ರೆ ಅದು ನಂಬಿಕೆ, ವಿಶ್ವಾಸದ ಮೇಲೆ ಅಷ್ಟೇ. ಆದ್ರೆ ನನ್ನ ಮೇಲೂ 64 ಎನ್ಕ್ವೈರಿ ನನ್ನ ಮೇಲೂ ಬರೆದು ಹಾಕಿದ್ದಾರೆ. ಇಷ್ಟೆಲ್ಲ ನಾನು ಮಾಡಿದ್ರು ಕೂಡ 64 ಎನ್ಕ್ವೈರಿ ಇದೆ ನನ್ನ ಬಗ್ಗೆ. ಕೆಲವರು, ಎಲ್ಲರೂ ಅಲ್ಲ ಪಾಪ, ನಾನು ಎಲ್ಲರ ಮೇಲೂ ನಾನು ದೂರವಿಲ್ಲ. ಊರು ಅಂತಂದ್ಮೇಲೆ ಒಂದು 4 ಜನ ಇದ್ದೇ ಇರ್ತಾರೆ, ಅದು ಎಲ್ಲ ಕಡೆನೂ ಇದೆ. ಫೇಸ್ಬುಕ್ ಅಲ್ಲಿ, ವಾಟ್ಸಪ್ ಅಲ್ಲಿ ನಾನು ಕಾನೂನು ಬಾಹಿರವಾಗಿ, ಅಂದ್ರೆ ಕಾನೂನು ಬಾಹಿರ ಅಂತಂದ್ರೆ ಕೆಲವು ವಿಚಾರದಲ್ಲಿ ಎಲ್ಲಾನು ಕಾನೂನು ಪ್ರಕಾರ ಮಾಡಕ್ಕೆ ಆಗೋದಿಲ್ಲ. ಅದನ್ನೇ ನಾನು ಮತ್ತೆ ಇನ್ನೇನು ನಾನೆಲ್ಲಾ ಪ್ರಾಂಪ್ಟ್ ಅಂತ ಹೇಳಕ್ಕೆ ನಾನು ರೆಡಿ ಇಲ್ಲ. ಬಟ್ ನ್ಯೂನ್ಯತೆಗಳು ಇದೆ, ನಾನು ಅದನ್ನ ಏಕೆ ನ್ಯೂನ್ಯತೆಗಳು ಬಿಟ್ಟಿದ್ಕೆ ಆ ನ್ಯೂನ್ಯತೆಗಳನ್ನ ನಾನು ಅವೆಲ್ಲ ನಾನು ಸ್ವಲ್ಪ ಎಲ್ಲಿ ಕಾನೂನು ಹಾಕ್ಬೇಕು ಅಲ್ಲಿ ಕಾನೂನು ಹಾಕ್ಬೇಕು, ಎಲ್ಲಿ ಸಡಿಲ ಬಿಡಬೇಕು ಅಲ್ಲಿ ಸಡಿಲ ಬಿಡಬೇಕು. ಕೆಲವು ಕಾನೂನಿನ ಉಲ್ಲಂಘನೆಯೂ ಮಾಡಿ ನಾವು ಕೆಲಸ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ನಾನು ಮಾಡಿರೋದ್ರಿಂದ ಇವತ್ತು ನಿವ್ವಳ ಲಾಭ 81 ಲಕ್ಷ ಆಗುತ್ತೆ. ನಾನು ಬರೋತ್ತಿಗೆ 8 ಲಕ್ಷ ಅಂತ ಹೇಳಿ ನೀವು, ನಾನು ಆಡಿಟ್ ಬುಕ್ ಕೊಡ್ತೀನಿ ಅದಕ್ಕೆ.
ಹೇಳಿದೆ ನಾನು 8 ಲಕ್ಷ ಇತ್ತು. ಅದನ್ನೇನು 8 ಲಕ್ಷ ಅಂತೇಳಿ ಆಡಿಟ್ ಅಲ್ಲಿ ತೋರಿಸಿದ್ರು. ಆಕ್ಚುಲಿ 8 ಲಕ್ಷನೂ ಲಾಭ ಇರ್ಲಿಲ್ಲ. ಯಾಕೆಂದ್ರೆ ನಾನು ಬಂದು 1.5 ವರ್ಷಕ್ಕೆ ಶಿವಣ್ಣ ಅಂತೇಳಿ ಸೆಕ್ರೆಟರಿ ಇದ್ರು, ಅವರು ರಿಟೈರ್ಡ್ ಆಯ್ತು. ಅವರು ರಿಟೈರ್ಡ್ ಆದ್ಮೇಲೆ ನಮ್ಮ ಆಫೀಸ್ ಒಳಗಡೆನೆ ನಮ್ಮ ಸಿಬ್ಬಂದಿಗಳು ಕೆಲವರು ಆಡಿಟರ್ನ ಇಂಥವ್ರಿಗೆ ಕೊಟ್ಟಿದ್ರೆ ಒಳ್ಳೇದಿತ್ತು ಈ ಸರಿ. ಅವರಾದ್ರೆ ಸ್ವಲ್ಪ ಅವರು DCC ಬ್ಯಾಂಕ್ ಅಲ್ಲಿ ಎಂಪ್ಲಾಯ್, ಅವ್ರು ಮಾಡಂಗಿಲ್ಲ, ಬಟ್ ಬೇರೆ ಹೆಸರಲ್ಲಿ ಹಾಕ್ಸಿದ್ರು. ಇವರು ಆಡಿಟ್ ಪರ್ಸನಲ್ ಆಗಿ ಇವ್ರು ಆಡಿಟ್ ಮಾಡಿದ್ರು. ನಾನು ರಿಕ್ವೆಸ್ಟ್ ಮಾಡಿದೆ. ಅವರು ನಮ್ಮ ತಂದೆನೂ ಇಲ್ಲಿ 2 ಟರ್ಮ್ ಅಧ್ಯಕ್ಷರಾಗಿದ್ದು 10 ವರ್ಷಗಳ ಕಾಲ. ನಮ್ಮ ತಂದೆ ಹೆಸರು ಎಂ ಪಿ ಕೃಷ್ಣಪ್ಪ ಅಂತ ಹೇಳಿ, ಅವರು ಕೂಡ 2 ಬಾರಿ ಅಧ್ಯಕ್ಷ ಆಗಿದ್ರು. ನಮ್ಮ ತಂದೆಗೂ ಬಹಳ ಕ್ಲೋಸ್ ಇದ್ರು, ಬಹಳ ಆತ್ಮೀಯರಿದ್ರು. ನಮ್ಮ ತಂದೆನೂ ತುಂಬಾ ಹಾನೆಸ್ಟ್ ಫೆಲೋ, ತುಂಬಾ ಹಾನೆಸ್ಟ್ ವ್ಯಕ್ತಿ ನಮ್ಮ ತಂದೆನು, ಎಲ್ಲಾದ್ರಲ್ಲೂ ಅಷ್ಟೇನೆ. ನಾವು ಹೆಚ್ಚು ಕಡಿಮೆ ನಾನಿವತ್ತೇನಾದ್ರೂ ನಾನು ಈ ಮಟ್ಟದಲ್ಲಿ ವ್ಯವಹಾರ ಮಾಡ್ತಿದ್ದೀನಿ ಅಂತಂದ್ರೆ ನಾನು ನಮ್ಮ ಫಾದರ್ದು ಒಂದು ಎಲ್ಲಾನು ಕಳ್ಸಕ್ಕಾಗ್ಲಿಲ್ಲ, ಒಂದು ಮ್ಯಾಕ್ಸಿಮಮ್ ಅವ್ರದ್ದು ಇವತ್ತು ನಾನು ಒಂದೊಂದು ಹೆಜ್ಜೆ ಹಾಕೋದ್ರೂ ಕೆಲವೊಂದನ್ನ ತಪ್ಪು ಕೆಲಸ ಮಾಡುವಾಗ ಅವ್ರದ್ದು ಆಲೋಚನೆ ಆಗುತ್ತೆ, ನಾನು ಅಲ್ಲಿಗೆ ಬಿಟ್ಬಿಡ್ತೀನಿ ಬೇಡ ಅಂತೇಳಿ. ಅಷ್ಟು ಪ್ರಿನ್ಸಿಪಲ್ ನಮ್ಮ ಫಾದರ್ ಅಷ್ಟೇನೆ. ಒಬ್ರಿಗೆ ಮೋಸ ಮಾಡಿದವರಲ್ಲ, ಇನ್ನೊಬ್ರು ದುಡ್ಡು ತಿಂದವರಲ್ಲ, ಅವ್ರು ಇನ್ನೊಬ್ರಿಗೆ ವಂಚನೆ ಮಾಡಬೇಕು ಹೊಟ್ಟೆ ಕಿಚ್ಚಿಕೊಟ್ಟವರಲ್ಲ. ಅವರ ಜೀವದ ಉದ್ದಕ್ಕೂ ಅವರು ಹೆಲ್ಪ್ ಮಾಡಿರೋದೇ ಜಾಸ್ತಿ, ಬಿಟ್ರೆ ಅವರು ಇನ್ನೊಬ್ರಿಗೆ ಹೆಲ್ಪ್ ಮಾಡೇ ದುಡ್ಡು ಜಾಸ್ತಿ ಕಳೆದವ್ರೆ ಬಿಟ್ರೆ. ಬಟ್ ವ್ಯಾವಹಾರಿಕವಾಗೆಲ್ಲ ಒಳ್ಳೆ ವ್ಯವಹಾರ ಮಾಡಿದ್ದಾರೆ. ಒಂದು ಅವರು ಕೂಡ ಬಡ ಕುಟುಂಬದಲ್ಲೇ ಬಂದು ಇವತ್ತು ಒಂದು ಊರಲ್ಲಿ ಒಂದು ಗುರ್ತಿಸ್ಕೊಳ್ಳಂತ, ಒಂದು ಒಳ್ಳೆ ರೀತಿಯಲ್ಲಿ ಗುರ್ತಿಸ್ಕೊಳ್ಳಂತ ಒಂದು ವ್ಯಕ್ತಿನೂ ಆಗಿದ್ದಾರೆ, ಈಗ ಇದ್ದಾರೆ. ಅವರು ಈಗ ಜಮೀನ್ ಕಡೆಗೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋರೆ. ಹಂಗೆ ಅಂತೇಳಿ ನಾನು ಅವ್ರದ್ದು ಪ್ರಿನ್ಸಿಪಲ್ನೇ ಅಳವಡಿಸ್ಕೊಂಡು ಇವತ್ತು ಬಂದಿರೋದು. ನಾನು ನನಗಂತೂ ನಮ್ಮಪ್ಪ ಆಗಾಗ ನನಗೆ ಮಾತಿಗೂ ನನಗೆ ಕೆಲವು ರೂಲ್ಸ್ಗಳನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಇದು ನನಗೆ ಬಹಳ ಪರಿಣಾಮ ಬೀಳ್ತು ನನಗೆ. ಇಲ್ಲಾಂತಂದ್ರೆ ನಾನು ಈ ಮಟ್ಟಕ್ಕೆ ನಾನು ಮಾಡ್ಲಿಕ್ಕೆ ಈ ಒಂದು ಪ್ರಿನ್ಸಿಪಲ್ ಆಗಿ ಹೋಗ್ಬೇಕು ಅನ್ನೋದು ರೂಲ್ಸ್ ಗಳಕ್ಕೆ ನಾನು ಆಯ್ತಾ ಇರ್ಲಿಲ್ಲ. 90% ನಮ್ಮ ತಂದೆನೇ ಇದಕ್ಕೆ ಕಾರಣ ಅಂತ ಹೇಳಬಲ್ಲೆ. ಸಾಮಾನ್ಯವಾಗಿ 90% ಅಪ್ಪ ಇರ್ತಾನೆ, ಮಗ ಗೌರ್ಮೆಂಟ್ ಆಗಿರ್ತಾರೆ. ಬೆಳವಣಿಗೆ ಆಗ್ತಾ ಹೋಗ್ತದೆ. ಬ್ಯಾಂಕಿನ ಎಫ್ಡಿ ಇರ್ಬೋದು, ಲೋನ್ ಇರ್ಬೋದು, ಬಡ್ಡಿ ಆಸೆಗೆ ಜನ ಬಂದು ಕಡಿಮೆ ಅವ್ರು ಇರ್ತಾರೆ ಅಂದ್ರೆ ಕೇವಲ ಬಡ್ಡಿ ಆಸೆ ಒಂದೇ ಅಲ್ಲ. ಬಡ್ಡಿ ಕೊಡ್ತಾರಪ್ಪ, ದುಡ್ಡು ಇಟ್ಕೊಳ್ಬೇಡ, ಯಾರು ಇಲ್ಲ. ಯಾಕೆಂತಂದ್ರೆ ಮೊದಲು ಬ್ಯಾಂಕ್ ಅಂದ್ರೆ ವಿಶ್ವಾಸ ಬರ್ಬೇಕು. ನಾನು ನಿಮ್ಮ ಏನು ಹಣ ಇಡ್ಬೇಕು ಅಂತಂದ್ರೆ ಈ ವಿಶ್ವಾಸ ಬರ್ಲಿಲ್ಲ ಅಂದ್ರೆ ನಮ್ಗೊಂದು ಹಣ ಇಟ್ಟಲ್ಲ ಆಯ್ತಲ್ಲ. ಯಾಕೆಂದ್ರೆ ಇದು ಯಾವುದೋ ರಿಮೋಟೆಡ್ ಏರಿಯಾ, ರಿಮೋಟೆಡ್ ಏರಿಯಾನಪ್ಪ, ಇದೇ ಬ್ಯಾಂಕಿನೇ ಮನೆ ಇಟ್ಟಿರ್ಬೇಕು ಅನ್ನೋ ಸಿಗಲಿಲ್ಲ. ಹಾಗಾಗಿ ಹೆಜ್ಜೆಗೊಂದು ಬ್ಯಾಂಕ್ ಸಿಗುತ್ತೆ. ಇಷ್ಟೆಲ್ಲ ಇದ್ದಾಗ ಜನರಿಗೆ ಯಾಕೆ ಅನುಮತಿಸಬೇಕು, ಯಾಕೆ ಇದೇ ಬ್ಯಾಂಕ್ ವ್ಯವಹಾರ ಮಾಡ್ಬೇಕು ಅಂತ ನೀವು ಕೇಳಿದ್ರೆ ಯಾಕೆ ಜನಗಳಿಗೆ ಅಟ್ರಾಕ್ಟ್ ಮಾಡಬೇಕು? ಈಗ ನಾನು ಏಕೆ ನಾನು ಇಲ್ಲೇ ಹುಟ್ಟಿ ಬೆಳೆದಿರೋದು. ನಮ್ಮ ಫಾದರು ಕ್ಲಾಸ್ 1 ಕಾಂಟ್ರಾಕ್ಟರ್ ಅವತ್ತು. ನಾನು ನಮ್ದು ರೈತ ಅಂದ್ರೆ ದೊಡ್ಡ ಆಸ್ತಿ ಹೋದ್ರೆ ಏನಲ್ಲ, ಏನು 1.5 ಎಕರೆ ಜಮೀನಿತ್ತು ಅಷ್ಟೇ. ನಮ್ಮ ಅಜ್ಜನ ಆಸ್ತಿ ಸಣ್ಣ ಹಿಡುವಳಿದಾರೆ. 1.5 ಎಕರೆ ಜಮೀನು ಈಗೂ ಇದೆ. 1.5 ಎಕರೆ ನಮ್ಮ ಸೊಸೈಟಿಯಿಂದ 200 ಮೀಟರ್ ದೂರದಲ್ಲೇನೆ ಇದೆ. ಅವಾಗ ನಮ್ಮಲ್ಲಿ ನಮ್ಮ ತಂದೆ ಹಾಲಿನ ವ್ಯಾಪಾರ ಮಾಡ್ತಾ ಇದ್ರು. ಕಾಂಟ್ರಾಕ್ಟ್ ಅದಕ್ಕಿಂತ ಮುಂಚೆ ನಾನು ಹುಟ್ಟಿದಾಗ್ಲೂ ಹಾಲಿನ ವ್ಯಾಪಾರ ಮಾಡ್ತಾ ಇದ್ರು. ಆಮೇಲೆ ಹಾರಂಗಿಗೆಲ್ಲ ಹಾಲು ಸಪ್ಲೈ ಮಾಡ್ತಾ ಇದ್ರು. ಅವಾಗ ಹಾರಂಗಿ ಡ್ಯಾಮ್ ಶುರುವಾಗಿತ್ತು, ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು. ಅವಾಗ ಅವರು ಅಲ್ಲಿ ಇಂಜಿನಿಯರ್ ಮನೆಗಳಿಗೆಲ್ಲ ಹಾಲಾಗ್ತಾ ಇದ್ರಲ್ಲ, ಅವರು ನೀನು ಲೈಸೆನ್ಸ್ ಮಾಡಿಸ್ಕೊಂಡು ಕಾಂಟ್ರಾಕ್ಟ್ ಮಾಡು ಅಂತ ಹೇಳಿ ಅಲ್ಲಿಂದ ಪ್ರೇರೇಪಣೆಯಾಗಿ ಅವರು ಕಾಂಟ್ರಾಕ್ಟ್ ದುಂಕುದ್ಮೇಲೆ ಬಹಳ ಅವಾಗ ತುಂಬಾ ಕಡಿಮೆ ಕಾಂಟ್ರಾಕ್ಟ್ ಸಂಖ್ಯೆ. ಅವಾಗೇನು ಅವ್ರಿಗೆ ಪುಸ್ತಕದಿಂದನೇ ಕೆಲಸ ಮಾಡೋರು, ಹಗಲು ರಾತ್ರಿ ಅಂತಾನೆ ಕೆಲಸ ಮಾಡೋರು.
ಯಾಕಂದ್ರೆ ನಾನು ಚಿಕ್ಕ ಹುಡುಗ, ನಾನೆಲ್ಲಾನು ಬಲ್ಲೆ, ನಾನೆಲ್ಲಾನು ನೋಡಿದ್ದೀನಿ, ನಾನೆಲ್ಲಾನು ಕಣ್ಣಾರಿ ನೋಡಿದ್ದೀನಿ ನಾನು. ಆಯ್ತಾ, ಅದು ಬಿಸ್ನೆಸ್ ಅಂತಂದ್ರೆ ಏರುಪೇರು ಇದ್ದೇ ಇರುತ್ತೆ. ಬಟ್ ಅದಕ್ಕೆ ಯಾವತ್ತೂ ನಾನು ಇದುವರೆಗೂ ಅದು ನಾನು ದುಡ್ಡು ಮಾಡಿದಾಗ ಹಿಗ್ಗೂ ಇಲ್ಲ, ದುಡ್ಡು ನಾನು ಕೆಲವು ಲಾಸ್ ಆದಾಗ ಅದಕ್ಕೆ ಹುಗ್ಗೂ ಇಲ್ಲ. ಲಾಸ್ ಆದೆ ಅಂತಂದ್ರೆ ನನ್ನಿಂದಾಗಿ ಅಂತೇಳಿ ಅಲ್ಲ, ನನ್ನ ಕೆಲವು ತಪ್ಪಿನಿಂದ ಅಂತೇಳಿ ನಾನು ಭಾವನೆ, ನನ್ನ ನಿರ್ಧಾರಗಳು ಕೆಲವ್ರನ್ನೆಲ್ಲ ನಂಬಿ ನಾನು ಕೆಲವು ಇನ್ವೆಸ್ಟ್ಮೆಂಟ್ ಮಾಡಿದೆ, ಹಂಗಾಗಿ ನಾನು ಮೋಸ ಹೋಗಿದ್ದೆ ಅಷ್ಟೇ. ಅದು ನಾನು ನಂಬಿಕೆ ಇಟ್ಟು ಮೋಸ ಹೋಗಿದ್ದೆ ಅಷ್ಟೇ, ಇಲ್ಲ ನಾನು ಮೋಸ ಹೋಗ್ತಾ ಇದ್ದೀನಿ ಖಂಡಿತವಾಗಿ. 100% ಇದ್ಬಿಟ್ಟು ಬೇರೆ ಆಗಿರೋಲ್ಲ ಅಲ್ಲಿ. ಕೆಲವೊಂದು ಮಾತ್ರ 60% ಅವರ ತಪ್ಪಿನಿಂದ ಆಯ್ತಾ. ಮತ್ತೆ 2000ರಲ್ಲಿ ಇದು ನನಗೆ ಜನರು ನಾಡಿ ಮಿಡಿತ ನನಗೆ ಗೊತ್ತಿತ್ತು, ಹಂಗಾಗಿ ಈ ಸ್ನೇಹ ವಿಶ್ವಾಸಗಳು ಚೆನ್ನಾಗಿತ್ತು. ಹಂಗಾಗಿ ನಮ್ಮಲ್ಲಿ 13ರಲ್ಲಿ ನಾನು ಗೆದ್ದು ಬಂದ್ಮೇಲೆ ನಾನು ರಿಕ್ವೆಸ್ಟ್ ಮಾಡಕ್ ಶುರು ಮಾಡಿದೆ, ಡೆಪಾಸಿಟ್ ಇಡಕ್ ಶುರು ಮಾಡಿದೆ. ಡೆಪಾಸಿಟ್ಗಳು ಹಂಗೇನೆ ಬಂತು. ನಾನು ಆ ಚಾರ್ಟ್ ನೋಡ್ಕೊ ಬನ್ನಿ, 2012-13ರಲ್ಲಿ ಚಾರ್ಟ್ ಹೆಂಗಿತ್ತು, ಅದರಿಂದ 13-14ರಿಂದ 24-25ವರೆಗೆ ಯಾವ ರೀತಿ ರೈಸ್ ಆಗಿ ಬಂತು ಎಫ್ಡಿಸ್ ಅಂತೇಳಿ ನೀವೇ ನೋಡಿ ಆ ಚಾರ್ಟ್ನ. ಅದನ್ನ ಲೋನನ್ನ ಯಾವ ರೀತಿ ಡಿಸ್ಪರ್ಸ್ ಮಾಡ್ಕೊ ಬಂದೆ ನಾನು. ಆ ಲೋನನ್ನ ಇಲ್ಲಿ ಜನರಿಗೂ ಬಡ್ಡಿ ಕೊಡ್ಬೇಕು. ನಾವು ಪೂರ್ತಿ ಡೆಪಾಸಿಟ್ ಇಟ್ಕೊಂಡ್ರೆ ನಾವು ಅರ್ನ್ ಮಾಡೋಕ್ಕಾಗಲ್ಲ, ಪ್ರಾಫಿಟ್ ತರಕ್ಕಾಗೋದಿಲ್ಲ. ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ನಾವು ಬಂದ್ ದುಡ್ಡೆಲ್ಲ ಇಟ್ಕೊಂಡು ಕೂತ್ಕೊಂಡ್ರೆ, ನಾವು ಜನರಿಗೆ ಕೊಡ್ಲಿಲ್ಲ ಸಾಲ ಅಂತಂದ್ರೆ ಬೆಳೆಯೋದಿಲ್ಲ, ಬರೀ ಬಡ್ಡಿ ಕೊಟ್ಕೊಂಡು ಅಲ್ಲೂ ಮೈನಸ್ ಆಗೋದು. ಸಾಲ ಕೊಡ್ಬೇಕು, ಸಾಲ ಕೊಡಕ್ಕೂ ರೆಡಿ ಇರ್ಬೇಕು. ಮತ್ತೆ ನಾನ್ ಸಾಲ ಕೊಡುವಾಗ ಕೆಲವರೆಲ್ಲ ನನ್ನ ಪ್ರಶ್ನೆ ಡೈರೆಕ್ಟ್ಗಳು, ನೀನು ಬಂದವ್ರಿಗೆಲ್ಲ ಕೊಡ್ತಾ ಇದೀಯಾ, ನೀನು ಸೊಸೈಟಿನ ಹಾಳು ಮಾಡ್ತೀಯ ಅಂತ. ಅಂದ್ರೆ ಚಿಕ್ಕವ್ರಿಗೆಲ್ಲ ಸಾಲ ಕೊಡ್ತಾವೆ, ಇವನು ಸೊಸೈಟಿನ ಉಳಿಸ್ತಾನ ಇವನು ಅಂತೇಳಿ ನನ್ ಮುಂದೆನೂ ಕೆಲವರು ಹೇಳಿದ್ದಾರೆ, ನಾನು ಹಿಂದೆನೂ ತುಂಬಾ ಮಾತಾಡೋರು, ಇವನು ಹಿಂಗೆಲ್ಲ ಸಾಲ ಕೊಟ್ಕೊಂಡು ಏನ್ ಉದ್ಧಾರ ಮಾಡ್ತಾನೋ, ಆ ಸೊಸೈಟಿನ ಹಾಳು ಮಾಡ್ತಾನೋ ಅಂತ ಹೇಳಿ. ಬಟ್ ನನಗೆ ಹಿಂದಿನಿಂದಲೂ ನಾನು ಹೇಳಿದ್ದಲ್ಲ, ನನಗೆ ಜನರ ಹತ್ರ ಒಡನಾಟ ಇದ್ದಲ್ಲ, ನನಗೆ ಗೊತ್ತು. ಅಲ್ಲಲ್ಲ, ಜನರು ಅಷ್ಟು ಸುಲಭಕ್ಕೆ ಮೋಸ ಮಾಡೋದಿಲ್ಲ, ಅಷ್ಟು ಸುಲಭಕ್ಕೆ ಮೋಸ ಮಾಡೋದಿಲ್ಲ ಅಂತೇಳಿ ನನಗೆ ಗೊತ್ತು. ಆ ಆಧಾರದ ಮೇಲೆ ನಾನು ಅವ್ರದ್ದು ಈಗ ಕೆಲವರೆಲ್ಲ ಕಷ್ಟ ಸುಖ ಈಗ ನೋಡಿ, ಇವತ್ತವರೆಗೂ ನಾನು ಯಾರ್ಯಾರು ಕೊಟ್ಟಿದ್ದೀನಿ ಅಂದ್ರೆ ಎಲ್ಲ ತೀರಾ ಪೂರ್ ಫ್ಯಾಮಿಲಿಗೆ ನಾನು ಕೊಟ್ಟಿರೋದು. ಇವತ್ತು 2-2 ಲಕ್ಷ 3-3 ಲಕ್ಷ ಸಾಲ ಕೊಟ್ಟಿದ್ದೀನಿ ಅಂದ್ರೆ ಶ್ರೀಮಂತರವರು, ಫುಟ್ಪಾತ್ ಅಲ್ಲಿ ಪಾನಿಪುರಿ ಮಾರೋರು, ಸಣ್ಣ ಪುಟ್ಟ ರೈತರುಗಳು, ಕೆಲವರು ಮಗಳನ್ನ ಮದುವೆ ಮಾಡಬೇಕು ದುಡ್ಡಿಲ್ಲ, 3 ಲಕ್ಷ ಕೊಡಿ, ಹಾಸ್ಪಿಟಲ್ ಸೇರಿಸೋರು ಡಿಸ್ಚಾರ್ಜ್ ಮಾಡೋದು ದುಡ್ಡಿಲ್ಲ, ಹಾಸ್ಪಿಟಲ್ ದುಡ್ಡಿಲ್ಲ, ಲೋನ್ ಮಾಡ್ತಾರೆ, ಲೋನ್ ಮಗನ ಸ್ಕೂಲಿಗೆ ಸೇರಿಸ್ಬೇಕು ದುಡ್ಡಿಲ್ಲ ಮಾಡ್ತೀವಿ. ನನಗೆ ಗೊತ್ತಿದೆ ಅದು ಅವರು ಜಿನೀನು ಕೂಡ ಅವರು. ನಾನು ಯಾರೇ ಬಂದ್ರು ಕೂಡ ಲೋನ್ ಕೊಟ್ಬಿಡು ಅವನಿಗೆ ಅಂತೇಳಿ ಯಾವತ್ತೂ ಹೇಳ್ದವಲ್ಲ. ಅವನು ಗೊತ್ತು ನನಗೆ, ಎಲ್ಲಾರು ಚಿರಪರಿಚಿತರು ಇಲ್ಲಿ ಈ 18 ಹಳ್ಳಿಲಿ ನನಗೆಲ್ಲಾ ಗೊತ್ತು, ಅಂದ್ರೆ ಎಲ್ಲಾರು ಗೊತ್ತು ನನಗೆ. ಯಾಕೆಂದ್ರೆ ನಮ್ಮ ತಂದೆಯವರು ಎಲ್ಲಾ ಕಡೆ ಓಡಾಟ ಇತ್ತಲ್ಲ. ನಮ್ದು ಎಲ್ಲಾ ಕಡೆ ಇದೆ, ಸೀಗೌಡದಲ್ಲಿ ಜಮೀನಿದೆ, ಮೊದಲಾಪುರದಲ್ಲಿ ಜಮೀನಿದೆ, ಕೂಡ್ಮಂಗ್ಳೂರು ಜಮೀನಿದೆ, ಜಮೀನ್ ಮಾಡ್ಸಕ್ ಹೋಗ್ತಿದ್ವು ಎಲ್ಲ. ಹಂಗಾಗಿ ಅಲ್ಲಿ ಅಕ್ಕಪಕ್ಕ ಎಲ್ಲಾರು ಜಮೀನಿಗೆ ಬರ್ತಿದ್ರು ಕೆಲಸ ಮಾಡಕ್ಕೆ, ಹಂಗಾಗಿ ಎಲ್ಲಾರು ಪರಿಚಯ. ಮತ್ತೆ ಇಟ್ಕೆ ಫ್ಯಾಕ್ಟ್ರಿಲಿ ತಯಾರು ಮಾಡ್ತಿದ್ದೆ, ಇಟ್ಕೆ ಎಲ್ಲರಿಗೂ ಡೆಲಿವರಿ ಕೊಡ್ತಿದ್ದೆ. ಆಗ ಆಶ್ರಯ ಮನೆಗಳಿಗೆಲ್ಲ ಇಟ್ಕೆ ತಗೋತಾ ಇದ್ರು, ಅವರೆಲ್ಲ ಪರಿಚಯ ಆಗ್ತಿತ್ತು. ಉಸಾತಿಗೆ ಹೋಗ್ತಿದ್ದೆ, ಆಗ ಕಷ್ಟ ಸುಖ ಹೇಳೋರು, ಆಯ್ತು ಮುಂದಿನ ತಿಂಗಳು ಕೊಡಿ ಅಂತ ಹೇಳಿ ಬರುವೆ. ಇವೆಲ್ಲ ನನಗೆ ಹಂಗಾಗಿ ಎಲ್ಲಾ ಪರಿಚಯ ನನಗೆ, ಹಂಗಾಗಿ ನನಗೆ ಗೊತ್ತಿತ್ತು. ಮತ್ತೆ ನಾನು ಲೋನ್ ಕೇಳಕ್ ಬಂದಾಗ ಯಾಕೆ ಏನು ಎಂತು ಇವೆಲ್ಲ ಕೇಳೇ ನಾನು ಲೋನ್ ಕೊಟ್ಟಾಗಿತ್ತು. ಅವಾಗ ನನಗೆ ಅದು ಕರೆಕ್ಟ್ ಅನಿಸ್ತಿತ್ತು. ಕರೆಕ್ಟ್ ಅನ್ಸಿದ್ಮೇಲೆ ನಾನು ಲೋನ್ ಕೊಡಕ್ ಶುರು ಮಾಡಿದೆ. ಬಟ್ ಇದುವರೆಗೂ ನನಗೆ ಜನರು ಯಾರೂ ಮೋಸ ಮಾಡಿಲ್ಲ, ಯಾರು ಮೋಸ ಮಾಡಿಲ್ಲ. ಅದಕ್ಕಾಗಿ ಇವತ್ತು ಆ 8 ಲಕ್ಷ ರೂಪಾಯಿ ಅಂತ, ಅದು 8 ಲಕ್ಷ ರೂಪಾಯಿ ಇನ್ನೂ ಲಾಭ ಇರ್ಲಿಲ್ಲ ಅವತ್ತು. ಅವ್ರು ಬೂಸ್ಟಪ್ ಮಾಡಿ ಹಳೆ ಸೆಕ್ರೆಟರಿ ಆಗ್ಲೇ ಹೇಳ್ದಲ್ಲ, ಹಿಂದೆ ಇದ್ದ ಅಧ್ಯಕ್ಷರು ಒಳ್ಳೆ ಹೆಸರು ಬೇಕಾಗಿತ್ತು ಅವರಿಗೆ. ಅದನ್ನ ಲಾಭ ಬರ್ಲಿಲ್ಲ ಅಂದ್ರೂ ಕೂಡ ಲಾಭನ ಬರ್ಸಿ ಆ ಡಿವಿಡೆಂಡ್ ತೋರಿಸಿ ಜನರಿಗೆ ಹಂಚಿಸಿ ಅಲ್ಲಿ 54 ಲಕ್ಷ ರೂಪಾಯಿ ಮೈನಸ್ ಆಗಿತ್ತು. ನಾನು ಹೇಳಿದ್ನಲ್ಲ ಯೋಗೇಶ್ ಅಂತ ಹೇಳಿ, ಅವರು ಆಡಿಟರ್ ಬಂದು ಅದನ್ನೆಲ್ಲ ಮಾಡಿದಾಗ ನಾನು ಎಲ್ಲ ಹಿಂದೆ ರಿಟೈರ್ಡ್ ಆಗಿರೋ ಸೆಕ್ರೆಟರಿ, ಹಿಂದಿನ ಅಧ್ಯಕ್ಷರು ರಾಜಾರಾಯರಿದ್ರು, ಅವಾಗ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು ಪಾಪ ತೀರ್ಕೊಂಡ್ರು. ಈಗ
ರಾಜಾರಾವ್ ಅಂತೇಳಿ ಅವರಿದ್ರು, GP ಹಮೀದ್ ಅಂತ ಹೇಳಿದ್ರು, ಎಲ್ಲಾರು ಕರೆಸಿ ಆಗ ಅವರು ಎಲ್ಲ ಹೇಳಿದ್ರು, ನೀವು 54 ಲಕ್ಷ ರೂಪಾಯಿನ ಈ ತರ ಮಾಡಿದಿರಲ್ಲ ಯಾಕೆ? ಹಳೆ ಸೆಕ್ರೆಟರಿನ ಅಧ್ಯಕ್ಷರು ಅವ್ರ ಹತ್ರ ವಾಯ್ಸ್ ಇಲ್ಲ ಕೇಳಕ್ಕೆ, ಎಲ್ಲ ಸುಮ್ಮನೆ ಕೂತಿದ್ರು. ನೀವು ಮಾಡಿರೋದು ಇದೆಲ್ಲ ತಪ್ಪಲ್ವಾ ನೀವು ಅಂತೆಲ್ಲ ಹೇಳಿ ಎಲ್ಲ ಮಾಡಿ. ಅಂದ್ರೆ ಅವ್ರೇನ್ ಮಾಡಿದ್ರು ಅಂದ್ರೆ ದುಡ್ಡನ್ನ ಮಿಸ್ಯೂಸ್ ಅಂತ ಹೇಳ್ಬೇಕು, ಅಂದ್ರೆ ಅವ್ರ ಮನೆಗೆ ತಗೊಂಡೋಗ್ಲಿಲ್ಲ ದುಡ್ಡನ್ನ, ಲಾಭ ತೋರ್ಸಕ್ಕೋಸ್ಕರ ಲಾಭನ ಅಂತ ಕ್ರಿಯೇಟ್ ಮಾಡಿ ಇವರು ಜನರಿಗೆ ದುಡ್ಡು ಹಂಚಿದ್ರು. ಲಾಭ ಇಲ್ಲನೇ ಇರೋದನ್ನ ಈಗ ನಮ್ಮ ಒಂದಷ್ಟು ಅಮೌಂಟ್ ಇದೆ ಅದನ್ನ ತಂದು ಜನರಿಗೆ ಹಂಚಿದ್ರೆ ಲಾಸೇ ಇಲ್ಲ, ಅದು ಲಾಸ್, ಸಂಘ ಕ್ಲಾಸ್ ಇದು. ಆಮೇಲೆ ನನ್ನ ಪೀಡಿಂದ 10 ಲಕ್ಷ 5 ಲಕ್ಷ 8 ಲಕ್ಷ ಹಿಂಗೆಲ್ಲ ಕಟ್ಟಿ 54 ಲಕ್ಷ ರೂಪಾಯಿನ ನಾನೇ ತೀರಿಸ್ತೆ. ಆಮೇಲೆ ನಾನಂದೆ ಮತ್ತೆ ಏನ್ ಮಾಡ್ಬೇಕು ಅಧ್ಯಕ್ಷ ಇದಕ್ಕೆ, ಹಿಂಗೆಲ್ಲ ಆಗಿಲ್ಲ ಸರ್. ಆಗ್ಲಿ ಈಗ ನಾನು ಇವ್ರ ಮೇಲೆ ಇದನ್ನ ಪೇಪರ್ಗೆ ಹಾಕ್ಸೋದು ಮತ್ತೊಂದು ಮಾಡೋದು ಮಾಡಕ್ ಹೋದ್ರೆ ಸೊಸೈಟಿ ಮೇಲೆ ಯಾರು FD ಇಟ್ಟಿರೋರು ಇವತ್ತೆಲ್ಲ ಇದಾರೆ, ಅವ್ರಿಗೆಲ್ಲ ಇದು ಗೊತ್ತಾದ್ರೆ ನಮ್ಮ ಸೊಸೈಟಿ ಮೇಲೆ ಅಪನಂಬಿಕೆ ಇಡ್ತಾರೆ, ನನ್ನಿಂದಾಗಿ ನಾನೇ ಸೊಸೈಟಿ ಹಾಳು ಮಾಡ್ದಂಗಾಗುತ್ತೆ. ಬೇಡ, ಇದನ್ನ ಬಿಡಿ. ಈಗ ಇನ್ನು ನಮ್ದು ಸೊಸೈಟಿ ಎಷ್ಟೆಷ್ಟು ಲಾಭ ಬರುತ್ತೆ ಅದರಲ್ಲೆಲ್ಲ ಕಟ್ಟಿ ಅದನ್ನ ಮುಗಿಸೋಣ ಅಂತೇಳಿ ಎಲ್ಲರೂ ಖುಷಿ ಪಟ್ರು. ಎಲ್ಲರೂ ಅವತ್ತನ್ನ ಅಲ್ಲಿ ಯಾರ್ಯಾರು ಹಾಜರಾಗಿದ್ರು ಅವರೆಲ್ಲ, ಅದರಲ್ಲಿ ಆಡಳಿತ ವಿರೋಧ 2 ಪಕ್ಷ ಇತ್ತು, 2 ಪಕ್ಷದವರಿದ್ರು. ಆಮೇಲೆ ಅದು ಅಲ್ಲಿಗೆ ಸೈಲೆಂಟ್ ಆಯ್ತು. ಮತ್ತೆ ಆ ಕೆಲಸ ನಾನು, ಅವರು ನನ್ನ ಬಗ್ಗೆ ಎಷ್ಟೋ ಪ್ರಪಕಂಡ ಮಾಡವ್ರೆ ಹೊರಗಡೆ ಹೋದ್ಮೇಲೆ, ಇವತ್ತು ನಿಂತುಬಿಟ್ಟು ಸೋತವ್ರೆ ಇಲ್ಲಿ. ನನ್ನ ಬಗ್ಗೆ ಬೇಕಾದಷ್ಟು ಪ್ರಪಕಂಡ ಮಾಡವ್ರೆ, ನಾನು ಇವತ್ತವರೆಗೂ ಅದನ್ನ ಪ್ರಪಕಂಡ ಮಾಡಲಿಲ್ಲ. ಯಾಕೆಂದ್ರೆ ಸೊಸೈಟಿನ ಹಾಳು ಮಾಡ್ಬೇಕಾಗುತ್ತೆ ಅಂತ ಹೇಳಿದ ನಾನು ಸೊಸೈಟಿನ ಹಿಂಗೆಲ್ಲ ಮಾಡೋದ್ರೆ ಅಂತ ಹೊರಗಡೆ ಹೇಳ್ಕೋದ್ರೆ ಜನರಿಗೆ ನಂಬಿಕೆ, ಸೊಸೈಟಿ ಮೇಲೆ ಒಂದು ನಂಬಿಕೆ ಇಟ್ಟಿರ್ತಾರಲ್ಲ, ಆ ನಂಬಿಕೆ ಹೊರಟೋದ್ರೆ ಇನ್ನೊಂದ್ಸಲಿ ಆ ನಂಬಿಕೆನ ನಾವು ತರೋಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಇವತ್ತವರೆಗೂ ಅವ್ರೇನೋ ಮಾಡ್ತಾರೆ ಅಂತೇಳಿ ಆ ಕೆಲಸ ನಾನು ಮಾಡಕ್ ಹೋಗ್ಲಿಲ್ಲ. ಅವರಿಂದಾಗಿ ಈ ಸೊಸೈಟಿನ ಹಾಳು ಮಾಡಬಾರ್ದು ಅಂತೇಳಿ ನನ್ಗೆ ಈ ಕಾನ್ಸೆಪ್ಟ್ ಇತ್ತು. ಹಾಗಾಗಿ ಅದನ್ನ ಇವತ್ತಿಗೂ ಮುಚ್ಚಿಟ್ಟಿದ್ದೀನಿ, ಅದನ್ನ ಬೈಲಿಕ್ಕೆ ತರಕ್ ಹೋಗಿಲ್ಲ. ನನ್ನ ಸ್ನೇಹಿತರು ಕೆಲವ್ರು ಹೇಳಿದ್ರು, ನೀನ್ ಇದೇ ತಪ್ಪು ಮಾಡಿದ್ರೆ ನೀನ್ ಹೇಳ್ಬೇಕಾಗಿತ್ತು ಅಂತೇಳಿ. ನಾನಂದೆ, ಇದು ನಿನ್ನ ಮೂರ್ಖತನ, ಈ ತರ ಮಾಡಕ್ ಹೋಗ್ಬಾರ್ದು. ಈ ತರ ಮಾಡಿದ್ರೆ ಜನರಿಗೆ ನಂಬಿಕೆ ಇರ್ಬೇಕಲ್ಲ ಸೊಸೈಟಿ ಬಗ್ಗೆ. ಹಿಂಗೂ ಎಲ್ಲ ಮಾಡ್ತಾರೆ ಅಂತೇಳಿ FD ತೆಗೆದ್ರೆ ಏನ್ ಮಾಡ್ತೀರಿ, ಹೆಂಗ್ ನಡೆಸ್ತೀರಿ ಸೊಸೈಟಿನ ಅಂತೆಲ್ಲ ಹೇಳಿ ಅವ್ರನ್ನ ಬಾಯಿ ಮುಚ್ಚಿ ಇವತ್ತವರೆಗೂ ಅದನ್ನ ಗೋಪ್ಯತೆ, ಇವತ್ತು ಮಿರರ್ ಇಟ್ಟಂಗೆ ಇಟ್ಟಿದ್ದೀನಿ. ಯಾರೇ ಬಂದ್ರು, ಏನೇ ಡಾಕ್ಯುಮೆಂಟ್ಸ್ ಕೇಳಿದ್ರು ಕೂಡ ಕೇಳಿದೀನಿ, ಯಾರೇ ಬಂದು ಚೆಕ್ ಮಾಡಿದ್ರು ಕೂಡ ಯಾವುದೇ ಒಂದು ತಪ್ಪಿಲ್ದಂಗೆ ಇವತ್ತು ಇಲ್ಲಿ ನಮ್ದು ಆಡಿಟ್ ವರದಿ ಅಂದ್ರೆ ಲೆಕ್ಕಾಚಾರಗಳು ಕರೆಕ್ಟ್ ಆಗಿದೆ ಅಂತೇಳಿ ಹೆಮ್ಮೆಯಿಂದ ಹೇಳ್ತೀನಿ ನಾನು. ನಮ್ಮ ನ್ಯಾಷನಲ್ ಬ್ಯಾಂಕ್ ಕೋಪರೇಟಿವ್ ಬ್ಯಾಂಕ್, ಯಾಕಂದ್ರೆ ಎಲ್ಲಿ ಕೋಪರೇಟಿವ್ ಬ್ಯಾಂಕ್ ಚೆನ್ನಾಗಿರುತ್ತೋ ಅಭಿವೃದ್ಧಿ ಹೋಗುತ್ತೋ ಅಲ್ಲಿ ರೈತ ಸ್ಟೇಟ್ಮೆಂಟ್ ತುಂಬಾ ಕಡಿಮೆ. ಇವತ್ತು ದಕ್ಷಿಣ ಕನ್ನಡದಲ್ಲಿ ನಾವು ಕೇಳದೇ ಇಲ್ಲ, ಕಾರಣ ಅಂದ್ರೆ ಅಲ್ಲಿ ಒಂದು ಕೋಪರೇಟಿವ್ ಬ್ಯಾಂಕ್ ಎಲ್ಲೂ ಇದನ್ನ ಹೊಂದಿಲ್ಲ. ಸೊ ನನಗೆ ಇಲ್ಲಿ ಕೊಡೋಲ್ಲ, ಇದಕ್ಕೆ 40 ಕೋಟಿ ನೀವು ಪ್ರಾಜೆಕ್ಟ್ಸ್ ಸಾಲ ಎಲ್ಲ ಕೊಟ್ಟಿರಾ ಅಂತಂದ್ರೆ ನಿಜವಾಗ್ಲೂ ಈ ಕೊಟ್ಟು ದಕ್ಷಿಣ ಕನ್ನಡ ಕೋಪರೇಟಿವ್ ನಿಮ್ಮ ಈಕ್ವಲ್ ಆಗಿದೆ. ಮುಂದೇನಾಗ್ತಾ ಹೋಗಿ ಅಧ್ಯಕ್ಷ ಆದ್ರೆ ಅಮಾನ್ಯ ಕೇಳ್ತಾ ಇದ್ದೇನೆ, ಸ್ವಲ್ಪ ಗೊತ್ತಿಲ್ಲ. ಯಾಕೆಂದ್ರೆ ನೀವು ಅಧ್ಯಕ್ಷ ಬಂದು ಏನಾಗ್ತದೆ ಅಂತಂದ್ರೆ ನೀವು ಹೇಳ್ಬೋದು, ಸಿಒ ಫೈನಲ್ ಅಲ್ಲ, ಸಿಒ ಸಾಲ ಕೊಡಿ ಅಂತಾರೆ ಅವರು. ಯಾಕೆ ಬೈಲ ಮಾಡ್ಬೇಕಾಗಪ್ಪ, ಇಂಥದ್ದೇ ಮಾಡ್ಬೇಕು, ಇಂಥ ಡಾಕ್ಯುಮೆಂಟ್ಸ್ ಬೇಕು, ಈ ಡಾಕ್ಯುಮೆಂಟ್ಸ್ ನೀವು ಸಾಲ ಕೊಡ್ತೇನೆ ಅವ್ರು ಅಷ್ಟೇ ಅಂತ ಸಾಧ್ಯ. ಫೈನಲ್ ಡಿಸಿಷನ್ ತಗೊಳ್ತಕ್ಕಂಥದ್ದು ನೀವು ಅಂತಿಮ ತೀರ್ಮಾನ ನಿಮ್ದೆ. ನೀವು ಕೊಡೋದ್ರೆ ಕೊಡಲೇಬೇಕಾಗತ್ತೆ, ಇನ್ನು ನೋಟಿಸ್ ಕೊಡಪ್ಪ ನೀವು ಕೊಡಬೇಕು. ಇಲ್ಲೇನಾಗುತ್ತೆ ಅಂದ್ರೆ ಒಬ್ಬ ಏನು ಆಡಳಿತ ಮಂಡಳಿ ಬರುತ್ತೆ, ಇವ್ರು ಯಾರು ಕೂಡ ಸರಿಯಾಗಿರೋದ ಇದಕ್ಕೂ ಪಾಲ್ಗೊಂಡು ಎಲ್ಲ ರಾಜಕಾರಣಿ ನಿಂತಿರೋದು ಒತ್ತಾಸೆ ಇರ್ತಕ್ಕಂಥ. ಇಲ್ಲಿ ನೀವು ಹಿಂಬಾಲಕ ಇರ್ತಾರೆ, ಈ ಹಿಂಬಾಲಕರು ಸಾಲ ಕೇಳುವಾಗ ಸಿಇಒ ಆಗಲಿ ಸಿಬ್ಬಂದಿಗಳಾಗಲಿ ಕೊಡಲ್ಲ ಅಂತ ಹೇಳೋದು ಕಷ್ಟ, ಕೊಡ್ತೀನಿ ಅಂತ ಹೇಳೋದಕ್ಕೂ ಕಷ್ಟ. ಯಾಕೆಂತಂದ್ರೆ ನೀವು ಕೂಡ ಇಲ್ಲಪ್ಪ ಕೊಡಲ್ಲ, ಅದು ಡಾಕ್ಯುಮೆಂಟ್ ಮಾಡಬಹುದು ಅದನ್ನ ಮಾಡಿ ಕೊಡ್ತೀನಿ ಅಂದ್ರೆ ನುರಿತ ಅವರಿಗೆ ನಿಮ್ಮ ವಿರುದ್ಧ ನಿಮ್ಮ ವಿರುದ್ಧ ಮಾಡೋರಿಗೆ ಕಡೆಯಾಗಿತ್ತು. ಸೊ ಯಾವ ತರ ಮ್ಯಾನೇಜ್ ಮಾಡ್ತಾರೆ ಇದು ತುಂಬಾನೇ ಕಷ್ಟದ ವಿಷಯಗಳು, ಹೇಗೆ ಮ್ಯಾನೇಜ್ ಮಾಡ್ತಾರೆ. ಹೌದು, ಇದು ಎಲ್ಲಾ ಸಂಘಗಳನ್ನು ಅದಕ್ಕೆ ಹೇಳಿದ್ದೆ ನಾನು. ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ಇದು ನನಗೆ ಬಹಳಷ್ಟು ಅಂದ್ರೆ ತುಂಬಾ ಅನುಭವ ಬಂದಿದೆ. ಈಗ ನೀವೇ ನೋಡಿದ್ರಿ, ನಮ್ದೊಬ್ರು ಡೈರೆಕ್ಟ್ರು. ಈಗ ನಾನು ಜಾಸ್ತಿ ಹೇಳಕ್ ಹೋಗೋದಿಲ್ಲ ಇದಕ್ಕೆ. ನಾನು ಹಿಂದಿನ ಬೋರ್ಡಲ್ಲಿ ತೀರ್ಮಾನ ಮಾಡಿದ್ದೀನಿ, ನಾನು ಸೊಸೈಟಿ ಇತರ ದೃಷ್ಟಿಯಿಂದ ತೀರ್ಮಾನ ಮಾಡಿದೆ. ಇವತ್ತೇನು ನಾನೇನು ನನ್ನ ಮನೆಗೆ ತಗೊಂಡೋಗಿಲ್ಲ, ಇಲ್ಲ, ನಾನು ಯಾರ್ಯಾರ್ದು ಲೋನ್ ಅಕೌಂಟ್ ಇದೆ ಆ ಡಿವಿಡೆಂಟ್ ನ ಅವ್ರ ಅಕೌಂಟ್ ಹಾಕಿ ಅಂತ ಅಂದೆ. ಯಾಕೆ ಅವರು ಸರಿಯಾಗಿ ಕಟ್ತಾ ಇಲ್ಲ.
ಪಿಗ್ಮಿ ಲೋನ್ ನಾವು ಕೊಡೋದಕ್ಕೆ ಡೈಲಿ ಕಟ್ಟಬೇಕು ಅಂತ, ಡೈಲಿ ಕಟ್ತಾ ಇಲ್ಲ. ಅದಕ್ಕಾಗಿ ಅದೊಂದು ಟ್ರಾನ್ಸಾಕ್ಷನ್ ಆಗಲಿ ಅಂತೇಳಿ ಆ ಡಿವಿಡೆಂಟ್ ದುಡ್ಡು ಒಬ್ಬೊಬ್ಬರಿಗೆ 500 ಸಿಗುತ್ತೆ, 1000 ಸಿಗುತ್ತೆ, 2000 ಸಿಗುತ್ತೆ, 2500 ಸಿಗುತ್ತೆ. ಅದನ್ನ ಆ 2500 ನಾವೆಲ್ಲ ತೀರ್ಮಾನ ಮಾಡಿದ್ವು ಪಿಗ್ಮಿ ಲೋನ್ ಅಕೌಂಟ್ಗೆ ಹಾಕಿ ಅಂತೇಳಿ, ಪಿಗ್ಮಿ ಲೋನ್ ಅಕೌಂಟ್ಗೆ ಹಾಕಿ ಅಂತೇಳಿ. ನಮ್ ಡೈರೆಕ್ಟ್ಲಿ ಅವ್ರು ಬೈತಾರೆ ಇವ್ರು ಬೈತಾರೆ ಅಂತೇಳಿ ನೀವಿರುವಾಗಲೇ ನಾನು ಸ್ವಲ್ಪ ಅಗ್ರೆಸಿವ್ ಆದೆ. ಮಾರ್ಚ್ಗೆ ಯಾರೂ ಬರೋದಿಲ್ಲ ಕಲೆಕ್ಷನ್. ನಾನು ನಮ್ಮನೆ ಕೆಲಸ ಬಿಟ್ಟು ಬಟ್ ನಾನಿಲ್ಲಿ ಒಂದು ಅಧಿಕಾರ ವಹಿಸ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ ನಾನು ಕೂತ್ಕೋಬೇಕಲ್ಲ ನಾನಿಲ್ಲಿ. ಈಗ ಡೈರೆಕ್ಟರ್ಗಳು ಬರ್ಲಿಲ್ಲ ಅಂದ್ರೂ ನಡೀತದೆ, ಯಾಕೆಂದ್ರೆ ಡೈರೆಕ್ಟರ್ಗಳನ್ನ ಯಾರೂ ಪ್ರಶ್ನೆ ಕೇಳೋದಿಲ್ಲ. ಇಲ್ಲಿ ಪ್ರಶ್ನೆ ಕೇಳೋದು ಯಾರನ್ನ? ಅಧ್ಯಕ್ಷನ. ಹಂಗಾಗಿ ಜವಾಬ್ದಾರಿ ನಾನೇ ಆಗಿರ್ತೀನಿ. ಈಗ ಏನಾಗಿದೆ, ಹೌದು ಅದು ನೀವು ಹೇಳಿದ ಒತ್ತಡಗಳು ತುಂಬಾ ನಮ್ಮ ಕಾರ್ಯದರ್ಶಿಗಳಿಗೂ ಹೇಳಿರ್ತಾರೆ. ಬಟ್ ನಾನು ಸ್ವಲ್ಪ ಎಲ್ಲಾ ವಿಚಾರದಲ್ಲೂ ನಾನು ಸ್ವಲ್ಪ ಶಿಸ್ತನ್ನ ಅಳವಡಿಕೆ ಮಾಡ್ಕೊಂಡು, ಎಲ್ಲಾ ವಿಚಾರದಲ್ಲೂ. ನಾನು ಬರೀ ಒಂದು ವಿಚಾರದಲ್ಲಿ ಅಂತಲ್ಲ, ನಾನು ಮನೆಯಲ್ಲಾದ್ರೂ ಅಷ್ಟೇನೆ, ನಾನು ಹೊರಗಡೆ ಬಂದ್ರೂ ಅಷ್ಟೇ. ನಾನು ಮನೆ ಒಳಗಡೆ ಇದ್ರೂ ಶಿಸ್ತೆ. ಅದನ್ನು ನಮ್ಮ ಮನೇಲಿ ನಮ್ಮ ಮನೆಯವ್ರಿಗೂ ನಮ್ಮ ಮಕ್ಳಿಗೂ ಸ್ವಲ್ಪ ನಮ್ಮಪ್ಪ ಹಿಂಗೆ ಇರ್ತೇವೆ ಅಂದ್ರೆ ನಂದು ಸ್ವಲ್ಪ ನಮ್ಮ ಅಪ್ಪನ ಫಾಲೋ ಅಪ್ ಮಾಡಿದ್ದೀನಿ ನಾನು ಅದನ್ನ ಅದು ಈಗಲೂ ಬಿಡೋಕೆ ನಾನು ಹಿಡಿಯಿಲ್ಲ. ನಾನು ಏನ್ ಬೇಕಾದ್ರೂ ಬಿಟ್ಟರು. ಕೆಲವು ಶಿಸ್ತುಗಳನ್ನ ನಾನು ಯಾರು ಏನು ಹೇಳಿದ್ರು ಅದನ್ನ ನಾನು ಬಿಡಕ್ ಸಾಧ್ಯ ಇಲ್ಲ. ಹಂಗಾಗಿ ಇವತ್ತು ಆ ಶಿಸ್ತೇ ನಮ್ಮನ್ನ ಇವತ್ತವರೆಗೂ ಇಲ್ಲಿವರೆಗೂ ಈ 3ನೇ ಟರ್ಮ್ವರೆಗೂ ಅಧ್ಯಕ್ಷನ ಕೂರ್ಸಕ್ಕೆ ಸಾಧ್ಯ ಆಗಿತ್ತು. ಈ ಸೊಸೈಟಿ ಒಂದೊಂದು ಹಂತ ಏರಿ ಈ ಲಾಭ ಗಳಿಸಕ್ಕೆ ಸಾಧ್ಯನೂ ಆಗಿದೆ. ಹಿಂಗೆ ನಮ್ಮ ಸ್ಟಾಫ್ಸು ನಾನ್ ಬಂದಿದ್ದ ಹಿಂದೆ ನಾನು ನೋಡಿದ್ನಲ್ಲ, ಇವತ್ತಿಗೂ ಅವತ್ತೂ ನಮ್ಮ ಸ್ಟಾಫ್ಸೇ ತುಂಬಾ ಚೇಂಜಸ್ ಆಗ್ಬಿಟ್ಟವೆ. ತುಂಬಾ ಚೇಂಜಸ್ ನಾನು ಬದಲಾವಣೆ ನೋಡಿದ್ದೀನಿ ನಾನು 13 ವರ್ಷದಲ್ಲಿ. ಈಗ ಅಲ್ಲಿ ಬಂದಿರ್ತಿದ್ರಲ್ಲ ಅವ್ರು ರಿಟೈರ್ಡ್ ಸಿಇಒ, ಈಗ ಹೊಸ ಸಿಇಒ ಬಂದವ್ರೆ, ಅವ್ರು ಇವತ್ತು ಕೊಟ್ಕೋವ್ರೆ. ಈ ಹಳೆ ಸಿಇಒನ ನಾವು ಸ್ವಲ್ಪ, ಯಾಕೆಂದ್ರೆ ನಮ್ಮಲ್ಲಿ ತುಂಬಾ ವ್ಯವಹಾರ ಜಾಸ್ತಿ ಇರೋದ್ರಿಂದ ಹೊಸ ಸಿಇಒಗೆ ಸ್ವಲ್ಪ ಟ್ರೈನ್ ಅಪ್ ಮಾಡಬೇಕು. ಜೊತೆಗೆ ಕೆಲವು ಈ ಕಡತಗಳೆಲ್ಲ ಅದನ್ನೆಲ್ಲ ಕರೆಕ್ಟ್ ಮಾಡಿ ಎಲ್ಲ ಶಿಸ್ತಾಗಿ ಮಾಡಿ ಇಟ್ಟು ಹೋಗ್ಬೇಕು ಅಂತೇಳಿ ನಾವು ಹೇಳಿದೀವಿ. ಹಾಗಾಗಿ 1-2 ತಿಂಗಳ ಕಾಲ ಅವರು ಅಂದ್ರೆ ಸಿಇಒಗೆ ಅಲ್ಲ, ಟೆಂಪ್ರವರಿ ಇರಿ ಅಂತ ಹೇಳಿದೀನಿ. ಅದೆಲ್ಲ ಒಂದ್ಸರಿ ಸೆಟಪ್ ಮಾಡಿ ಹೋಗೋರಿಗೆ ಅವರು ಇರ್ತಾರೆ ಇನ್ನೊಂದು 2 ತಿಂಗಳು ಅಷ್ಟೇ ಸಲಹೆಗಾರರಾಗಿ. ಹಂಗಾಗಿ ನಾವು ಪ್ರತಿ ಒಂದು ಹೆಜ್ಜೆಗೂ ಅವ್ರಿಗೆ ನಾವು ಆ ಶಿಸ್ತನ್ನ ನಾವು ಅವ್ರಿಗೆ ಕಲ್ಸ್ಕೊಟ್ಟೆ. ಅದರಿಂದಾಗಿ ಅವರು ಕೆಲವರೆಲ್ಲ ಅಡ್ಡದಾರಿಲಿ ಹೋಯ್ತಾ ಇರೋರೆಲ್ಲ ಒಂದು ಸ್ಟ್ರೀಮ್ ಲೈನ್ ತಂದಿಡಕ್ಕೆ ನಂಗೆ ಸಾಧ್ಯ ಆಯ್ತು. ಯಾಕೆಂದ್ರೆ ನಮ್ಮ ಒಂದು ಶಿಸ್ತಿನಿಂದ ಮತ್ ನಾನು ಅವ್ರಿಗೆ ಎಲ್ಲಿ ಬೈಬೇಕು ಅಲ್ಲಿ ಬೈತಾ ಇದ್ದೆ, ಎಲ್ಲಿ ಪ್ರೀತಿಯಿಂದ ಮಾತಾಡ್ಬೇಕು ಅಲ್ಲಿ ಪ್ರೀತಿಯಿಂದ ಮಾತಾಡ್ತಾ ಇದ್ದೆ. ಮತ್ತೆ ಅವರು ಕೆಲವು ತಪ್ಪುಗಳು ವ್ಯವಹಾರಗಳು ಮಾಡ್ತಾ ಇದ್ರು ನಮ್ಮ ಸಂಸ್ಥೆ ಒಳಗಡೆ, ಅದನ್ನ ನಾನು ಪಾಯಿಂಟ್ ಔಟ್ ಮಾಡಿ ಅವ್ರನ್ನ ಕರೆದು ತಿದ್ಕೊಳ್ಳೋಕ್ಕೂ ಅವಕಾಶ ಕೊಟ್ಟೆ. ಇನ್ನೊಂದ್ಸಲಿ ಹಿಂಗ್ ಮಾಡಬಾರ್ದು ಅಂತೇಳಿ ತಾಕೀತು ಮಾಡಿದೆ. ಇದೆಲ್ಲದ್ರಿಂದ ಅವ್ರಿಗೂ ಕೂಡ ಏನಾಯ್ತು, ಮತ್ತೆ ನಾನು ಯಾರು ಗೌರವಕ್ಕೂ ಧಕ್ಕೆ ಆಗದಂಗೂ ನಡ್ಕೊಂಡಿದ್ದೀನಿ. ನನಗೆ ಕೋಪರೇಟ್ ಮಾಡ್ತಾರೆ. ಹಂಗಾಗಿ ಅವರು ಕೋಪರೇಟ್ ಮಾಡೋದ್ರಿಂದ ಸೆಕ್ರೆಟರಿ ಅವರು ಕೂಡ ಏನೇ ಬಂದ್ರು ಅವರು ನನಗೆ ಸರ್ ಹೀಗೆ ಅವ್ರು ಹೇಳೋರು ಇವ್ರು ಏನ್ ಮಾಡೋದು ಸರ್ ಅಂತ ಅವ್ರ ಕಂಡೀಷನ್ ಹಾಕಿ ಅವ್ರದ್ದು ಶಿಫಾರಸು ಇದಕ್ಕೆ ಸಿಗ್ನೇಚರ್ ಮಾಡಿಸ್ಕೊಳ್ಳಿ ಕೊಡು. ಮತ್ತೆ ರಿಕವರಿ ಬರೋ ಟೈಮ್ಗೆ ಅವ್ರಿಗೂ ಹೇಳ್ತೀವಿ. ನಮ್ಮ ಕೈಲಾದಷ್ಟು ಅವ್ರು ಮಾಡ್ತಾರೆ. ಮ್ಯಾಕ್ಸಿಮಮ್ ಆಗಿ ನಾವು ನಿಲ್ಲೇಬೇಕಂತೆ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಜನಗಳು ಪಾಪ ನಾವು ಸುಮ್ಮನೆ ಇರೋದಲ್ಲ. ನಮ್ಮ 18ರಲ್ಲಿ ಎಲ್ಲರೂ ಅವರೇ ಕೆಲವೊಂದು 5% ಒಂದು 10% ಅವರೇ ಇಲ್ಲ ಅಂತ ಹೇಳಿಯಲ್ಲ, ಅದು ಎಲ್ಲಾ ಕಡೆ ಇದೆ. ಅದು ನಾವು ಪ್ರೆಷರ್ ಮಾಡಿ ಮಾಡಿ ಕೇಳಬೇಕು. ಇನ್ನ 90% ಬೇಗ ಬಂದು ಕಟ್ತಾರೆ. ಹಾಗಾಗಿ ಈ ಒಂದು ಸೊಸೈಟಿ ಇರ್ಲಾಗಿ ನಮ್ಮ ಈ ಒಂದು ವ್ಯಾಪ್ತಿಯೊಳಗೆ ಎಷ್ಟೋ ಬಡವರಿಗೆ ಒಂದು ಒಂದು ಇದು ಏನೋ ಒಂದು ಕಾಮಧೇನು ಅಂತ ಹೇಳ್ಬೋದು. ನಾನು ಇದೊಂದು ಕಾಮಧೇನು ಅಂತ ನಾನು ಹೇಳ್ಬೋದು, ಅಷ್ಟು ಮಟ್ಟಿಗೆ ಹೇಳ್ಬೋದು. ಅಷ್ಟು ಈ ಸಂಘ ಹೆಲ್ಪ್ ಆಗಿದೆ ಯಾರಿಗೆ, ಬಡವರಿಗೆ. ನನಗೆ ಯಾಕೆ ಅವ್ರಿಗೆ ಯಾಕೆ ಲೋನ್ ಕೊಡ್ತೇನೆ, ಇವ್ರಿಗೆ ಯಾಕೆ ಲೋನ್ ಕೊಡ್ತೇನೆ ಅಂತ ಹೇಳಿ
ಆ? ಹಾ. ಮತ್ತೆ ನಾನು ಈಗ ಒಂದು 4 ವರ್ಷದಲ್ಲಿ 60 ಲಕ್ಷ ಕೊಟ್ಟು 2 ಎಕರೆ ರೋಡ್ ಸೈಡ್ ಜಮೀನು ತಗೊಂಡೆ ಈ ಸಂಘದ ಹೆಸರಲ್ಲಿ. ಇದುವರೆಗೂ ಯಾರು 1 ಸೆಂಟ್ ಜಾಗ ತೆಗೆದಿಲ್ಲ ಇದಕ್ಕೆ. ಈಗ ನಾನು ಇಷ್ಟೆಲ್ಲ ಮಾಡಿ 2 ಎಕರೆ ಜಾಗ ತಗೊಂಡೆ ನಾನು ಸಂಸ್ಥೆಗೆ. ಇವತ್ತು ಆ ಜಾಗ 1.5 ಕೋಟಿ ಕೊಟ್ಟರು 4 ವರ್ಷಕ್ಕೆ, ಕೇವಲ 4 ವರ್ಷಕ್ಕೆ. ನೀವು 1.5 ಕೋಟಿ ಕೊಟ್ಟರು ಆ ತರ ಜಾಗ ನಿಮ್ಗೆ ಸಿಗೋದು ಇಲ್ಲ, ನೀವು ತೆಗಿಯಕ್ಕೂ ಆಗಲ್ಲ. 4 ವರ್ಷಕ್ಕೆ. ಹಾ, ಅಲ್ಲೂ ಗೋಡನ್ ಕಟ್ಟಿದೀವಿ, ಅಲ್ಲೂ ಈಗ ಮಳಿಗೆಗಳು ಮಾಡಿದೀವಿ. ಮುಂದಿನ ತಿಂಗಳಿಂದ ಅಕ್ಕಿ, ರೇಷನ್, ಗೊಬ್ಬರ ಎಲ್ಲ ಅಲ್ಲಿಂದ ವಿತರಣೆ ಆಯ್ತದೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ ಇದೆ. ಅದಕ್ಕೂ ಗಲಾಟೆ ಮಾಡಿದ್ರು, ಅದಕ್ಕೂ ನನ್ನ ಮೇಲೆ ಪತ್ರ ಬರ್ದಾಕಿದ್ರು ಎಲ್ಲ ಕಡೆಗೆ. ಆಯ್ತಾ, ಎಲ್ಲಿದ್ವಿ ಅದು ನಮ್ಮ ಈ ಆಫೀಸು ಹಳೆ ಫೋಟೋಗಳನ್ನ ನಿಮ್ಗೆ ಕೊಡ್ತೀನಿ. ಹಳೇದು ಹೆಂಗಿತ್ತು, ಈಗ ಹೆಂಗಿದೆ ಅಂತೇಳಿ ಹಳೆ ಫೋಟೋಗಳೆಲ್ಲ ಕೊಡ್ತೀನಿ. ಇದನ್ನೆಲ್ಲ ರಿನೋವೇಷನ್ ಮಾಡಿದೆ. ಈ ರಿನೋವೇಷನ್ ಮಾಡಿದಕ್ಕೆ ಇದ ಮೇಲೂ ನನಗೆ ಸಿಸ್ಟಪೇರಿಯನ್ ಎನ್ಕ್ವೈರಿ ಹಾಕಿದೆ. 28 ಲಕ್ಷ ಖರ್ಚು ಮಾಡಿ ರಿನೋವೇಷನ್ ಮಾಡಿದೆ. ರಿನೋವೇಷನ್ ಮಾಡಿದಕ್ಕೆ ಇದೆಲ್ಲ ಬೇಕಾಗಿತ್ತ? ನಮ್ಮ ಕೆಲವು ಡೈರೆಕ್ಟರ್ಗಳು ಮಾತಾಡೋಕೆ ಶುರು ಮಾಡಿದ್ರು, ಇದೆಲ್ಲ ಇವನಿಗೆ ಬೇಕಾಗಿತ್ತ, ಇದೆಲ್ಲ ಬೇಕಾಗಿತ್ತ ಅಂತೇಳಿ. ನಾನು ಇವತ್ತಿನ ಕಾಲಕ್ಕೆ ಇವೆಲ್ಲ ಬೇಕು. ನಾನು ಅವ್ರಿಗೆ ಕೇಳೋದು ಒಂದೇ ಪ್ರಶ್ನೆ, ಈಗ ಯಾರ್ಯಾರು ಇದೆಲ್ಲ ಬೇಕಾಗಿತ್ತ ಅಂತ ಕೇಳೋದು. ಮೊದ್ಲು ಅವರು ಹಂಚಿನ ಮೇಲಿದ್ರು, ನಾವು ಇದ್ದ ಬಿಡಿ, ಅವನು ಹಂಚಿನ ಮೇಲಿದ್ದ. ಇವತ್ತು ಅವರು ಹಂಚಿನ ಮೇಲೆ ಅವರ ಇವತ್ತು RCC ಕಟ್ಕೊಂಡು ಎಷ್ಟು ಅಚ್ಚುಕಟ್ಟಾಗಿ ಫ್ಲೋರಿಂಗು, ಟೈಲ್ಸ್ ಎಲ್ಲ ಹಾಕೊಂಡು ಎಷ್ಟು ಅಚ್ಚುಕಟ್ಟಾಗಿ ಅವ್ರ ಮನೆ ಆದ್ರೆ ಬೇಕು, ಯಾವುದು RCC ಬೇಕು, ಟೈಲ್ಸ್ ಹಾಕ್ಬೇಕು, ಚೆನ್ನಾಗಿರ್ಬೇಕು, ಎಲ್ಲ ಮಾಡ್ಬೇಕು. ಅದೇ ಸಂಸ್ಥೆ ಆದ್ರೆ ಬೇಡವಾ? ಅಂದ್ರೆ ಹಳೆ ಹಂಗೆ ಇರ್ಬೇಕಾ? ಟೈಲ್ಸ್ ಇದೆಲ್ಲ ಹೊಸದಾಗಿ ಮಾಡಿದ್ದು, ಟೈಲ್ಸ್ ಇದು ರಿನೋವೇಷನ್ ಇದೆಲ್ಲ ಮಾಡಿದ್ದು. ನಾವು ಅಪ್ಡೇಟ್ ಆಗ್ಬೇಕಲ್ಲ ಡೇ ಬೈ ಡೇ. ಸಂಸತ್ ಭವನ ಅವತ್ತು ಕಟ್ಟಿದ್ರು, ಇವತ್ತು ಇನ್ನೂ ಒಂದು 2,000 ಕೋಟಿ ಪ್ರಾಜೆಕ್ಟ್ ಹಾಕಿ ಮತ್ತೆ ಸಂಸತ್ ಭವನ ಕಟ್ಟಿದ್ರು. ಅದ್ರೆಲ್ಲ ಇರ್ಬೋದಿತ್ತಲ್ಲ, ಅಪ್ಡೇಟ್ ಆಯ್ತಾ ಇರ್ಬೇಕಲ್ಲ. ನಾನು ಹೇಳೋದು ಹೊಟ್ಟೆ ಕಿಚ್ಚಿಗೆ ಮತ್ತೊಂದಕ್ಕೆ ಮಾತಾಡ್ಬಾರ್ದು ಯಾವತ್ತು. ನಾವು ಡೈಲಿ ಅಪ್ಡೇಟ್ ಆಯ್ತಾ ಇದ್ರೆ, ಈಗ ನೋಡಿ ನಾನು ಅಪ್ಡೇಟ್ ಆಗಿದ್ದಕ್ಕೆ ಸೊಸೈಟಿಗೆ ಹೋಗೋರಿಗೆ ಬರೋರಿಗೆ ಅಪ್ಡೇಟ್ ಆಗಿದ್ಯಪ್ಪ, ನಾವು ಇನ್ನೂ ಸ್ವಲ್ಪ ದುಡ್ಡು ಇಡೋಣ, ಇದು ನ್ಯಾಷನಲೈಸ್ ಬ್ಯಾಂಕ್ ಇಂತ ಏನ್ ಕಡಿಮೆ ಇದೆ ಅಂತ ಹೇಳಿ ಅವ್ರ ಭಾವನೆ ಆಯ್ತು. ನಾನು ಅದರಲ್ಲೇ ಕೂತಿದ್ರೆ ನನಗೆ ಎಫ್ಡಿ ಯಾರು ಇಡಕ್ ಬರ್ತಾ ಇರ್ಲಿಲ್ಲ. ಇವ್ರ ಭಾವನೆಗಳು, ಇವ್ರ ಚಿಂತನೆಗಳೇ ಒಂಥರ, ನಮ್ ಚಿಂತನೆನೇ ಒಂಥರ. ಬಟ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಯಾವುದೇ ಮನುಷ್ಯ ಏನಾದ್ರೂ ಒಬ್ಬ ಮಾಡ್ತಾವನೆ ಅಂದ್ರೆ ಅದರಲ್ಲಿ ದುರುಪಯೋಗ ಆದ್ರೆ ಮಾತ್ರ ಮಾತಾಡ್ಬೇಕು. ನಾನು ಈಗ ಇದೆಲ್ಲ ಮಾಡಿದೀನಿ ಅಲ್ವಾ, ಇದರಲ್ಲಿ ದುರುಪಯೋಗ ಆದ್ರೆ ಮಾತಾಡಿ. ಐಫೈ ಅಂತ ಹೇಳ್ಬೋದು ಇದನ್ನ. ಇದು ಇವತ್ತಿನ ಕಾಲಕ್ಕೆ, ಇವತ್ತಿನ ಕಾಲಘಟ್ಟಕ್ಕೆ ಇವೆಲ್ಲ ಅಗತ್ಯ, ಇವೆಲ್ಲ ಬೇಕು. ಇವೆಲ್ಲ ಇದ್ರೇನೆ ನಮ್ದು ವ್ಯವಹಾರಗಳು ಇನ್ನು ಮೇಲ್ಮಟ್ಟಕ್ಕೆ ಹೋಗೋದು. ಈ ಕಾನ್ಸೆಪ್ಟ್ ಮನುಷ್ಯನಿಗೆ ಬೇಕು. ನಾನ್ ಕೇಳ್ತೀನಿ, ಹಿಂದೆ ಕೆಲವು ಡೈರೆಕ್ಟರ್ ನನ್ನ ಬಗ್ಗೆ ಮಾತಾಡೋಲ್ಲ, ಮತ್ತೆ ಯಾಕೆ ನೀವು ಬೆಳೆಸಿಲ್ಲ, ನೀವ್ ಯಾಕೆ ಇಷ್ಟು ಲಾಭಕ್ಕೆ ತರಲಿಲ್ಲ? ನೀವು 30 ವರ್ಷದಿಂದ ಡೈರೆಕ್ಟರ್ ಆಗಿದ್ದೀರಿ ತಾನೆ, ಇಲ್ಲಿ ಕೂತು ಇದೇ ಸೀಟಲ್ಲಿ ಕೂತು ಅಧ್ಯಕ್ಷರಾಗಿದ್ದೀರಿ, ಡೈರೆಕ್ಟರ್ ಕೂತಿದ್ದೀರಿ. ನೀವು 35 ವರ್ಷಗಳ ಕಾಲ ಕೂತಿದ್ದೀರಲ್ಲ, ಮತ್ತೆ ಯಾಕೆ ನೀವು ಡೆವಲಪ್ಮೆಂಟ್ ಮಾಡಕ್ ಸಾಧ್ಯ ಆಗಿಲ್ಲ? ಯಾಕೆಂದ್ರೆ ನೀವು ಬರ್ತಾ ಇದ್ರಿ, ಈ ಕಾಫಿ ಕುಡಿತಾ ಇದ್ರಿ, ಹೋಯ್ತಾ ಇದ್ರಿ, ನಿಮ್ಗೆ ಚಿಂತನೆ ಅನ್ನೋದೇ ಇರ್ಲಿಲ್ಲ, ಟೈಮ್ ಪಾಸ್ ಮಾಡ್ಕೊಂಡು ಹೋಗಿದ್ರಿ. ಬಟ್ ನಾವು ಯಾವತ್ತೂ ಟೈಮ್ ಪಾಸ್ ಮಾಡ್ಲಿಲ್ಲ. ನಾವು ಡೇ ಬೈ ಅಪ್ಡೇಟ್ ಮಾಡಿ 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 ನಾವು ಆ ಕಡೆ ಬೇರೆ ಸೊಸೈಟಿ ನೋಡಿ, ನಾನು ಯಾಕೆ ಮಾಡಬಾರ್ದು, ನಾನು ಯಾಕೆ ಡೆವಲಪ್ಮೆಂಟ್ ಮಾಡಬಾರ್ದು ಅಂತ ಹೇಳಿ ನನ್ನ ಪ್ಲಾನ್ ನಾನು ಕಾರ್ಯಕ್ರಮಗಳು ಹಾಕೊಂಡು ಇವತ್ತು 4.5 ಕೋಟಿ ಕಟ್ಟಿ ಸಮುದಾಯ ಭವನ ಮಾಡಿ ತೋರಿಸಿದ್ದೀನಿ. ಇವತ್ತು 48 ಲಕ್ಷ, 1.5 ವರ್ಷಕ್ಕೆ 48 ಲಕ್ಷ ಲಾಭ ಬಂದಿದೆ. ಆಫೀಸಿನ 28 ಲಕ್ಷ ರೂಪಾಯಿ ಖರ್ಚು ಮಾಡಿ ರಿನೋವೇಷನ್ ಮಾಡಿದ್ದೀನಿ. ನಾನು 2013 ಬರೋಕ್ಕಿಂತ ಹಿಂದೆ ಎಲ್ಲ ಲೆಡ್ಜರ್ ಅಲ್ಲಿ ಕೂತಿದ್ರು. ನಾನು ಬಂದು 100% ಕಂಪ್ಯೂಟರೈಸ್ ಮಾಡುತ್ತೆ, ಯಾವುದೇ ಮಿಸ್ಯೂಸ್ ಆಗ್ಬಾರ್ದು ಅಂತ ಹೇಳಿ. ಪಿಗ್ಮಿ ಕಲೆಕ್ಟರ್ ಎಲ್ಲ ಬರ್ಕೊಡ್ತಾ ಇದ್ರು, ಕೆಲವರು ಮಿಸ್ಯೂಸ್ ಆಯ್ತೈತಿ ಅಂತ ಹೇಳಿ ಕಂಪ್ಲೇಂಟ್ ತಂದ್ರು. ನಾನು ಇಮಿಡಿಯೇಟ್ ಆಗಿ ಅದನ್ನ ಪಾಸ್ ಮಿಷಿನ್ ಮಾಡಿದೆ. ನಾನು
ಎಲ್ಲೂ ಆ, ಯಾವುದು ಮಿಸ್ಮ್ಯಾನೇಜ್ಮೆಂಟ್ ಆಗಬಾರ್ದು ದುಡ್ಡು ಅಂತೇಳಿ ಎಲ್ಲಾ ಕಂಪ್ಯೂಟರೈಸ್ ಮಾಡಿದೀನಿ ಇವತ್ತು. 100% ಕಂಪ್ಯೂಟರೈಸ್ ಇವತ್ತು ನಮ್ದು. ನೋಡಿ ನೀವು ಯಾವ್ದ್ರಲ್ಲಾರು ಬುಕ್ ಲೆಡ್ಜರ್ ಉಂಟಂತ ನೀವು ನೋಡಿ ಬೇಕಾದ್ರೆ ನೀವು ಬಂದಿದ್ರಿ ಅಲ್ಲ, ಒಂದು ವಿಡಿಯೋ ಮಾಡಿ ಇದನ್ನೆಲ್ಲ. 2 ಎಕರೆ 60 ಲಕ್ಷ ರೂಪಾಯಿ ಕೊಟ್ಟು 2 ಎಕರೆ ಜಾಗ ತಗೊಂಡೆ. ಇವತ್ತು ಅದು 1.5 ಕೋಟಿಗಿಂತಲೂ ಜಾಸ್ತಿ ಹೋಗುತ್ತೆ. ಕೊಡೋದಿಲ್ಲ, ಅದು ಅಂತ ಚಿನ್ನದಂತ ಅಸೆಟ್ ಆಗಿದೆ ಇವತ್ತು. ನೋಡಿ ನಮ್ಮ ಸಂಸ್ಥೆಗೆ ಅಂತೇಳಿ ಒಂದು ವೆಹಿಕಲ್ ತಗೊಂಡಿದ್ದೀನಿ, ಟಾಟಾ ಗಾಡಿ ಒಂದು ಸಂಸ್ಥೆಗೋಸ್ಕರ. ನಮ್ದು ಸಮುದಾಯ ಭವನದ್ದು ಈ ಊಟದ್ದು ವೇಸ್ಟೇಜ್ಗಳು ಏನ್ ಬರುತ್ತೆ ಅದನ್ನೆಲ್ಲ ಇಲ್ಲಿ ಹಾಕಕ್ಕೆ ಜಾಗ ಇರಲಿಲ್ಲ, ಬರೀ ಅದನ್ನ ಶಿಫ್ಟ್ ಮಾಡಕ್ಕೋಸ್ಕರ ನಾವು ಒಂದು ವೆಹಿಕಲ್ ತಗೊಂಡಿದ್ದೀವಿ. ಹಾಗೆ ಸಿಗೆ ಹೊಸೂರು ಜಾಗದಲ್ಲಿ ಒಂದು ಗೋಡೌನ್ ಮಾಡಿದೀವಿ. ಟೋಟಲಿ ಒಂದು 35 ಲಕ್ಷ ರೂಪಾಯಿ ಪ್ರಾಜೆಕ್ಟ್ ಮಾಡಿ ಮಳಿಗೆಗಳು ಗೋಡೌನ್ ಎಲ್ಲ ಮಾಡಿದೀನಿ ಅಲ್ಲಿ. ಇವೆಲ್ಲ ಏನಕ್ಕಾಗಿ ಇವೆಲ್ಲ ಮಾಡಿ 81 ಲಕ್ಷ ರೂಪಾಯಿ ಇವತ್ತಿಗೂ ಲಾಭದಲ್ಲಿದೆ ಅಂತ ಅಂದ್ರೆ ನಾನು ಎಷ್ಟು ಮಟ್ಟಿಗೆ ಶ್ರಮ ಪಟ್ಟಿದ್ದೀನಿ ಅಂತೇಳಿ ಯೋಚನೆ ಮಾಡ್ಬೇಕು. ಮತ್ತೆ ನನ್ನ ಬ್ಯಾಲೆನ್ಸ್ ಶೀಟ್ ಅವ್ನು ನೋಡ್ಬೇಕು. ಮತ್ತೆ ನಾನು ಮಾಡುವಾಗ ಇದಾಗತ್ತೆ ಇಲ್ಲ ಅದಾಗತ್ತೆ ಇಲ್ಲ, ಯಾವುದು ಸಮುದಾಯ ಭವನ ಇಷ್ಟು ವೈಫೈ ಆಗ್ಬೇಕಾಗಿತ್ತ. ಎಲ್ಲ ಬೇಕು, ಯಾವುದು ಬೇಡ ಅಂತ ಹೇಳಿ ಅಲ್ಲ. ಯಾವತ್ತು ನಾವು ಇನ್ನೊಬ್ಬರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅದ್ರಿಂದ ಏನಾದ್ರು ಮಿಸ್ಯೂಸ್ ಆಯ್ತು ಅಂತಂದ್ರೆ ಮಾತಾಡ್ಬೇಕು. ನಾನು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ಲಾಭ ಸಿಗ್ಲಿಲ್ಲ, ಅದರಿಂದ ನಷ್ಟ ಆಯ್ತು ಅಂತ ಅಂದ್ರೆ ಮಾತಾಡ್ಬೇಕು. ವೇಟ್ ಮಾಡ್ಬೇಕು, ಅವನು ಏನ್ ಮಾಡ್ತಾವನೆ, ಅವನು ಈ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಾಗಿ ಲಾಭ ಬರುತ್ತೆ ಅಂತ ವೇಟ್ ಮಾಡಿ ಮತ್ತೆ ಮಾತಾಡ್ಬೇಕು. ನೀವು ಆಗೋಕ್ಕಿಂತ ಮುಂಚೆನೆ ನೀವೆಲ್ಲ ಅದು ಬೇಕಾಗಿತ್ತ ಇದು ಬೇಕಾಗಿತ್ತ ಅಂದ್ರೆ ಹಾಗಾದ್ರೆ ನೀವು ಅದಕ್ಕಾಗಿ ಮಾಡ್ಲಿಲ್ವಾ ಹಿಂದೆ ಎಲ್ಲಾನು? ಅದು ಹಿಂಗೆಲ್ಲ ಇಂಪ್ರೂವ್ಮೆಂಟ್ ಆಗ್ಬಿಡ್ತದೆ ಅಂತ ಮಾಡ್ಲಿಲ್ವಾ? ಅಥವಾ ಇಂಪ್ರೂವ್ಮೆಂಟ್ ಆಗೋದಿಲ್ಲ ಅಂತ ಹೆದರ್ಕೊಂಡು ಮಾಡ್ಲಿಲ್ವಾ? ನಾನು ಅವ್ರನ್ನ ದೂಷಣೆ ಮಾಡಕ್ ಹೋಗೋದಿಲ್ಲ. ಮಾಡ್ಬೇಕು, ಒಂದೊಂದ್ಸಲಿ ತಪ್ಪಾಗುತ್ತೆ, ಇಲ್ಲ ಅಂತ ಹೇಳಿ ಅಲ್ಲ. ಈಗ ನಾವು ಮಾಡಿದೆಲ್ಲ ಸಕ್ಸಸ್ ಆಗ್ಬೇಕು ಅಂತ ಏನಲ್ಲ, ಹೌದಾ? ಎಲ್ಲ ಕರೆಕ್ಟ್ ಆಗೋದಾದ್ರೆ ನಾವೀಗ ಸರ್ಕಾರ 1947ನೇ ಇಸ್ವಿಯಿಂದನೂ 25ವರೆಗೂ ಎಷ್ಟು ಪ್ರಧಾನಮಂತ್ರಿಗಳು ಬಂದು ಹೋಗವ್ರೆ. ಕೆಲವರೆಲ್ಲ ಈಗ ಕಾಂಗ್ರೆಸ್ ಮ್ಯಾಕ್ಸಿಮಮ್ ಇವತ್ತು ದೇಶ ಆಳಿರಂತ ಪ್ರಧಾನಮಂತ್ರಿಗಳು ಕೊಟ್ಟಿರಂತ ಪಕ್ಷ ಅದು. ಎಷ್ಟೋ ಡೆವಲಪ್ಮೆಂಟ್ ಕೆಲಸನೂ ಮಾಡವ್ರೆ. ಹಾಗೇನೆ ಕೆಲವು ಡಿಪ್ಲೊಮಸಿ ಆಗಿ ಕೆಲವು ರಾಂಗ್ ಡಿಸಿಷನ್ ಇಂದ ಕೆಲವು ತಪ್ಪುನು ಕೂಡ ಆಗಿದೆ. ಹಂಗಾಗಿ ಅವರು ತಪ್ಪೇ ಮಾಡವ್ರೆ ಅಂತನೂ ಅಲ್ಲ, ತಪ್ಪು ಮಾಡಿಲ್ಲ ಅಂತನೂ ಅಲ್ಲ. ಕೆಲವು ಅವತ್ತಿನ ಕಾಲಘಟ್ಟಕ್ಕೆ ಕೆಲವು ರಾಂಗ್ ಡಿಸಿಷನ್ ಆಗಿರ್ಬೋದು. ಹಂಗಂತೇಳಿ ಅವರು ದೇಶನೂ ಇಂಪ್ರೂವ್ಮೆಂಟ್ ಮಾಡಿದಾರೆ ಅಲ್ಲ. ಹಂಗಂತೇಳಿ ಇವತ್ತೂ ಡಿಪ್ಲೊಮೆಟಿಕ್ ಆಗಿ ನರೇಂದ್ರ ಮೋದಿ ಅವರು ತುಂಬಾ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನೂ ಇರ್ಬೋದು, ಕೆಲವು ತಪ್ಪು ಆಗಿರ್ಬೋದು. ಇಲ್ಲ ಅಂತ ಹೇಳಿನೂ ಅಲ್ಲ, ಅದು ಬೇಕು ಅಂತ ಹೇಳಿ ಅಲ್ಲ, ಬೇಡ ಅಂತ ಹೇಳಿ ಅಲ್ಲ. ಆದ್ರೆ ಅವತ್ತಿನ ಕಾಲಘಟ್ಟಿಗೆ ಅದು ಅವತ್ತಿಗೆ ಆಯ್ತು, ಇವತ್ತಿನ ಕಾಲಘಟ್ಟಿಗೆ ಅದು ಇವತ್ತು ನಡೀತಾ ಇದೆ. ಅದು ತಪ್ಪು ಮಾಡ್ಬೇಕು ಅಂತ ಹೇಳಿ ಯಾರೂ ತಪ್ಪು ಮಾಡೋದಿಲ್ಲ. ಹಂಗೆಲ್ಲ ನಾವು ಮಾಡಿದೆಲ್ಲೇ ಸರಿಯಾಗಬೇಕು ಅಂತಂದ್ರೆ ನಾವು ಮನುಷ್ಯರಾಗಿ ಹುಡ್ತಾ ಇರ್ಲಿಲ್ಲ, ನಾವು ದೇವರುಗಳಾಗ್ಬಿಡ್ತಿದ್ವಿ, ಎಲೆನೇ ಇರ್ತಿರ್ಲಿಲ್ಲ. ಅದು ನಮ್ಗೆ ಕೆಲವೊಂದ್ಸಲಿ ಗೊತ್ತಿರೋದಿಲ್ಲ, ನಮ್ಗೆ ಡಿಸಿಷನ್ ಯಾವ ತರ ತಗೋಬೇಕು ಅಂತ ಹೇಳಿ. ಕೆಲವು ಅಕಸ್ಮಿಕವಾಗಿ ಡಿಸಿಷನ್ಗಳು ಆಗ್ಬಿಡ್ತವೆ, ಅವು ತಪ್ಪಾಗಿ ಹೋಗಿರ್ತವೆ. ಅದಕ್ಕೆ ಇವ್ನು ತಪ್ಪೇ ಮಾಡ್ದ ಅಂತೇಳಿ ಹೇಳೋದಲ್ಲ, ಆಗುತ್ತೆ. ಯಾರು ಹಂಗಾದ್ರೆ ಆತರ ಎಲ್ಲ ಅವ್ನು ತಪ್ಪು ಮಾಡ್ದ, ಹಂಗ್ ಮಾಡ್ದ, ಹಿಂಗ್ ಮಾಡ್ದ ಅನ್ನೋರು ಅವ್ರ ಜೀವನದಲ್ಲಿ ಅವರು ಎಷ್ಟು ತಪ್ಪು ಮಾಡೋರು ಅಂತೇಳಿ ಅವ್ರು ಯೋಚನೆ ಮಾಡ್ಬೇಕಲ್ಲ. ಅದನ್ನ ಅದಕ್ಕಾಗಿ ಇನ್ನೊಬ್ರ ಬಗ್ಗೆ ಕೇವಲವಾಗಿ ಯಾರೂ ಮಾತಾಡ್ಬಾರ್ದು. ಯಾರು ಮಾತಾಡಿದ್ರು ನಾನು ಅದನ್ನ ಅಪ್ಪೋಸ್ಬಾರ್ದು. ನಾನು ಕೂಡ ಇನ್ನೊಬ್ರ ಬಗ್ಗೆ ಕೇವಲವಾಗಿ ನಾನು ಮಾತಾಡೋದಿಲ್ಲ. ಬಟ್ ನಾನು ವ್ಯವಹಾರಿಕವಾಗಿ ಬಂದಾಗ ಕೆಲವು ನಾನು ಖಂಡಿಸ್ತೀನಿ, ಅಷ್ಟಕ್ಕೆ ಒಳ್ಳೇದು ಖಂಡಿಸ್ತೀನಿ ನಾನು. ಡೆವಲಪ್ಮೆಂಟ್ ಅಂದ್ರೆ ನನ್ನ ಪ್ರಕಾರ ಡೆವಲಪ್ಮೆಂಟ್ ಅಂದ್ರೆ ನೇರವಾಗಿ ಇದನ್ನೇ ನಾವು ಡೆವಲಪ್ಮೆಂಟ್ ಆಗಿರ್ತಕ್ಕಂಥದ್ದು. ಹೌದು, ನೀವು ಇದ್ದಾಗಿ ಇದ್ರೆ ಡೆವಲಪ್ಮೆಂಟ್ ಇದೆಲ್ಲ ಬರಬೇಕು. ಯಾಕೆಂದ್ರೆ ನಿಮ್ಮ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಅದನ್ನು ಅಲ್ಲಿ ಒಂದು ಕರ್ಕೊಂಡು ಬಿಸಿಲು ಕಾಣ್ಕೊಂಡು ಹೋಗಿ ಬಂದ್ರೆ ಅವ್ರಿಗೆ ಅರ್ಥ ಆಗ್ತದೆ. ಇಲ್ಲಿಂದ ಅದು ಕರ್ವಾಯಿಂದ ಸ್ಟಾರ್ಟ್ ಆಗುತ್ತೆ. ಕರ್ವ ಕೋಪರೇಟಿವ್ ಬ್ಯಾಂಕ್ ಇದ್ದ ಯಾವುದೇ ಕೋಪರೇಟಿವ್ ಬ್ಯಾಂಕ್ ಅಂತ 90% ಕೋಪರೇಟಿವ್ ಬ್ಯಾಂಕ್ಗಳು 4 ಸ್ಟೇಟ್ 5 ಸ್ಟೇಟ್ ಯಾವುದೇ ನ್ಯಾಷನಲ್ ಬ್ಯಾಂಕ್ ಕೂಡ ಅದಕ್ಕೆ ಈಕ್ವಲ್ ಇಲ್ಲ.
ಅಷ್ಟೊಂದು ಇನ್ಫ್ರಾಸ್ಟ್ರಕ್ಚರ್ ಅಷ್ಟೊಂದು ಡೆವಲಪ್ ಮಾಡಿದ್ದಾರೆ. ಯಾಕಂದ್ರೆ ಡಿಪೆಂಡ್ ಆಗ್ತದೆ ಇಷ್ಟು ಚಂದ ಕೋಪರೇಟಿವ್ ಮಾಡೋದು ಇಲ್ಲಿ ಅಂತ. ಹಾಗಾಗಿ ಸೊ ನಾನು ಇಲ್ಲಿ ಬಂದ್ರೆ ನಂದ್ರೆ ಪಕ್ಕ ಹೋಗಿ ಅದ್ರ ಬಿಟ್ಟರೆ ನಿಮ್ಮ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ಒಂದು ಈಕ್ವಲ್ ಆಗುತ್ತೆ ಅಂತ ಐ ಥಿಂಕ್ ನಾನು ಭಾವಿಸ್ತೀನಿ. ಅದ್ರ ನಂತರ ಇನ್ನೊಂದು ಏನಂದ್ರೆ ನೋಡಿ ಇಲ್ಲಿ ಸಾಲವನ್ನ ಕಟ್ತಾರೆ, ನಾವು ಮಾತನಾಡ್ತಾ ಇದ್ದೇವೆ. ಸಾಲ ತಗೊಳ್ಬೇಕಾಗಿ ಅಂತಂದ್ರೆ ಎಲ್ಲರೂ ಕಾನೂನು ಪ್ರಕಾರನೇ ಮಾಡಿ ಸಾಧ್ಯ ಇಲ್ಲ ಕೋಪರೇಟಿವ್ ಬ್ಯಾಂಕ್. ಇನ್ನೇನಾಗ್ತದೆ ನೋಡಿ, ಯಾವುದೋ ಒಂದು ಮದುವೆ ಇರ್ತಾಯಿತ್ತು, ಅವರು ಡೇಟ್ ಕೇಳೋಕ್ಕಿಂತ ಮೊದಲು ನಿಮ್ಮನ್ನು ಕೇಳ್ಕೊಂಡು ಅವ್ರ ಡೇಟ್ ಕೇಳೋ ಮದುವೆ ಇಟ್ಟಲ್ಲ, ಮದುವೆ ಕೇಳೋ ನಿಮ್ಮನ್ನ ನನ್ನ ಮಗ ಮದುವೆ ಇದೆ, ಇಷ್ಟೇ ತಾರೀಕಿಗೆ ಕೇಳ್ತೀನಿ ನಾನು, ಸಾಲ ಸಿಗ್ಬೋದು ಅಷ್ಟೊತ್ತಿಗೆ ಅಂತ. ಸೊ ಹೀಗಾಗಿ ಏನಾಗ್ತದೆ ಅಂದ್ರೆ ಟೈಮೇ ಕೊಡ್ಬೇಕು ಅವರಿಗೆ. ಸಾಲ ಕೊಟ್ಟಿಲ್ಲ, ಕೊಟ್ಟಿನ ಬಾಕಿ ಮದುವೆ ಮುಗಿದ್ಮೇಲೆ ಸಾಲ ಕೊಡ್ತಕ್ಕಂಥದ್ದು ಅಥವಾ ಮಗು ಎಜುಕೇಶನ್ ಮುಗಿದ್ಮೇಲಲ್ಲ, ಆ ಟೈಮಿಗೆ ಅವ್ರಿಗೆ ಸಾಲ ಬೇಕು. ಹಾಗೆ ಎಲ್ಲ ಕಡೆ ಏನಾಗ್ತದೆ ಒಂದು ಸಾಲ ಸಮಿತಿ ಅಂತ ಏನೋ ಮಾಡ್ತಾರೆ. ಸೊ ನಿಮ್ಮಲ್ಲಿ ಯಾವ ತರ ಪರಿಹರಿಸುತ್ತೆ ಅಷ್ಟು ಬೇಗ ಪರಿಣಾಮ ಆಗುತ್ತೆ, ಮೀಟಿಂಗ್ ಇರುತ್ತೆ, ಹೇಗಿರುತ್ತೆ. ಈಗ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ನಮ್ಮಲ್ಲಿ ಬೋರ್ಡಲ್ಲೆಲ್ಲ ಮೊದಲೆಲ್ಲ ಬೋರ್ಡ್ ಮೀಟಿಂಗ್ ಗೆ ತಂದೆ ಕೊಡ್ಬೇಕು ಅಂತ ಹೇಳಿ ಸ್ಟಾರ್ಟಿಂಗ್ ಅಲ್ಲೆಲ್ಲ ಇತ್ತು. ಇದನ್ನು ನಾವು ತುಂಬಾ ಸಲ ಇದು ಈಗ ಪಾಪ ಲೋನ್ ಬರ್ದಾಕೊಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಬೋರ್ಡ್ ಅಲ್ಲಿ ಎಲ್ಲ ಒಂದು 10 ಮೀಟಿಂಗ್ ಗಳಾಗಿರ್ಬೋದು ಚರ್ಚೆ ಮಾಡಿ ಆಮೇಲೆ ಕೊನೆಗೆ ಪೂರ್ತಿ ಅಧಿಕಾರ ನನಗೆ ಕೊಟ್ಟರು ಅಧ್ಯಕ್ಷರೇ. ಯಾಕೆಂದ್ರೆ ಇದು ಹೌದು, ಕೆಲವರೆಲ್ಲ ಪ್ರಶ್ನೆ ನೀವು ಕೇಳಿದ್ರಲ್ಲ ಅದು ಹೇಳ್ತಾ ಇದ್ರು. ಈಗ ಎಮರ್ಜೆನ್ಸಿ ಆಮೇಲೆ ಅವ್ರನ್ನ ನಾವು ಮನೆ ಕಳ್ಸೋದು ನೋಡಿ, ಆ ಡೈರೆಕ್ಟರ್ ಕೇಳ್ಕೊಬನ್ನಿ, ಈ ಡೈರೆಕ್ಟರ್ ಕೇಳ್ಕೊಬನ್ನಿ ಅಂತ ಅವ್ರ ಮನೇಲಿ ಇರೋದಿಲ್ಲ. ಆಮೇಲೆ ಅವ್ರು ಸಿಕ್ಕಾಗ ಆ ಡೈರೆಕ್ಟರ್ಗಳಿಗೂ ನೀವು ಮನೆಗೆ ಬಂದೆ ಹುಡ್ಕೊಂಡು ಬಂದೆ, ನೀವು ಸಿಗ್ಲಿಲ್ಲ, ಹೀಗೆ ಇದು ಅವ್ರಿಗೂ ಸ್ವಲ್ಪ ಹಿಂಸೆ ಆಗಕ್ಕೆ ಶುರುವಾಯ್ತು. ಇದನ್ನೆಲ್ಲ ಬೋರ್ಡ್ ಚರ್ಚೆ ಮಾಡಿ ಕೊನೆಗೆ ಏನಂದ್ರು, ನೋಡಿ ಗಮನಕ್ಕೆ ತಂದು ನಿಮ್ಗೆ ಪವರ್ ಕೊಡ್ತೀವಿ, ನೀವೇ ಅದನ್ನ ಡಿಸಿಷನ್ ತಗೊಳ್ಳಿ ಅಂತೇಳಿ ಕೊನೆಗೆ ಆ ಥರ ಆದ್ಮೇಲೆ ನಾನು ಫ್ರೀ ಹ್ಯಾಂಡ್ ಆದೆ. ಫ್ರೀ ಹ್ಯಾಂಡ್ ಆಗು ಅಂತೂ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಸಾಮಾನ್ಯವಾಗಿ ಯಾರ್ಯಾರು ಏರಿಯಾದ್ದು ನನಗೆ ಗೊತ್ತಲ್ಲ, ಅವ್ರಿಗೆ ಒಂದು ಫೋನ್ ಮಾಡ್ಸ್ಬಿಡಿ ನಮ್ಮ ಸಿಒಗೆ ಅಂತ ಹೇಳ್ಬಿಟ್ಟಿದ್ದೆ. ಯಾಕಂದ್ರೆ ಪೂರ್ತಿ ನನ್ನ ಜವಾಬ್ದಾರಿ ಮೇಲೆ ನಾನು ತಗೊಳ್ಳಿಲ್ಲ. ಲೋನ್ ಪೇಪರ್ ಕೊಡ್ತೀನಿ, ಮತ್ತೆ ಇಲ್ಲಾಂದ್ರೆ ಅಲ್ಲಿ ಹೇಳ್ಸಿ ಅಂತ ಹೇಳ್ತೀನಿ. ಆ ಡೈರೆಕ್ಟ್ ಕೆಲವೊಂದು ಹೇಳ್ಸಿ ಅಂತ ಅವ್ರಿಗೂ ಗೊತ್ತಿರ್ಲಿ, ಅವ್ರ ಗಮನಕ್ಕೂ ಇರ್ಲಿ. ಹಂಗಾಗಿ ಅದು ಮತ್ತೆ ಅದೆಲ್ಲ ಕೋಪರೇಟ್ ಮಾಡ್ತಾರೆ. ಹಂಗಾಗಿ ಪೇಪರ್ಗಳು ಬೇಗ ವಿಲೇವರಿ, ಅವ್ರಿಗೆ ತೊಂದರೆ ಆಗದಾಗೆ ಬೇಗ ವಿಲೇವರಿ ಮಾಡ್ತೀವಿ. ಡಿಸಿಸಿ ಬ್ಯಾಂಕ್ ಮೀಟಿಂಗ್ ಇರುತ್ತೆ ಪ್ರತಿ ಮಂತ್ ಒಂದು ಮೀಟಿಂಗ್ ಮಾಡ್ತಾರೆ. ಸೊ ಯಾವುದೇ ಬದಲಾವಣೆ ಇದ್ರೆ, ಏನೇ ಕೋಪರೇಟಿವ್ ಬ್ಯಾಂಕ್ ಸಂಬಂಧಪಟ್ಟಂತೆ ಯಾವುದೇ ಬದಲಾವಣೆ ಇದ್ರೆ ಆ ಒಂದು ಮೀಟಿಂಗ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ, ಈ ತರ ಬದಲಾವಣೆ ಆಗಿದೆ, ಈ ತರ ರೂಲ್ಸ್ ಬಂದಿದೆ ಅಂತ. ಸೊ ಆ ರೂಲ್ಸ್ ನಿಮ್ಮ ಗಮನಕ್ಕೆ ಮೂಲತಃ ಸಚಿವರು ನೇರವಾಗಿ ಸಿಬ್ಬಂದಿಗಳು ನಿಮ್ಮ ಹೊಂದಾಣಿಕೆ ಬಗ್ಗೆ ನಾವು ಮಾತನಾಡೋದು. ಇವಾಗ ನಾನ್ ಬಂದ್ಮೇಲೆ ನಾನು ಯಾವ ತರ ಸ್ಟಾಫ್ಸ್ ನಾನು ಎವರಿ ಮಂತ್ಲಿ ಒಂದು ಸ್ಟಾಫ್ ಮೀಟಿಂಗ್ ಕರಿತೀನಿ. ಯಾಕೆ ನಾವು ನ್ಯೂನ್ಯತೆಗಳೇನಿದೆ, ನನಗೆ ಕಸ್ಟಮರ್ ಕೆಲವರು ಫೀಡ್ಬ್ಯಾಕ್ ಮಾಡ್ತಾರಲ್ಲ, ಅದೆಲ್ಲ ತಗೊಂಡು ನಾನು ಯಾಕೆಂದ್ರೆ ತಿಂಗಳಿಗೊಂದ್ಸಲಿ ಅಥವಾ 2 ತಿಂಗಳಿಗೂ ಅಂತೂ ಡೆಫಿನೆಟ್ ಆಗಿ ಮಾಡ್ತೀನಿ. ಹಾಗಾಗಿ ನನಗೆ ಅನುಕೂಲ ಅದು ಸ್ವಲ್ಪ ತಿದ್ದಕ್ಕೆ. ಮತ್ತೆ ನಾನಾಗಿ ನಂದೊಂದು ನಾನೇನು ಅಂದ್ರೆ ನಾನೊಂದು ಪ್ಲಾನ್ ಹಾಕೊಂಡ್ಬಿಟ್ಟಿದ್ದೆ. ನಾನು ಕೆಲಸ ಇದೇ ತರ ಆಗ್ಬೇಕು ಅಂತೇಳಿ, ಅದು ಅದೇ ತರ ನಡ್ಕೊಂಡ್ ಬಂದಿರೋದಕ್ಕೆ ಇವತ್ತು ಒಂದು ಶಿಸ್ತಾಗಿ ಅದು ಎಲ್ಲದಕ್ಕೂ ಒಂದು ಯಾವುದೇ ಒಂದು ಅಡೆತಡೆಗಳು ಇಲ್ಲದೆ ಅದು ಮೂವ್ ಆಗ್ತಾ ಇದೆ. ಯಾಕೆ ಏನೇ ಪತ್ರಗಳು ಬಂದಿತ್ತು ನಾನು ನಮ್ಮ ಸಿಇಒಗೆ ನಾನು ಕರೆದು ತಾಕೀತು ಮಾಡಿದ್ದೆ. ಫಸ್ಟ್ ಏನೇ ಪತ್ರಗಳು ಬಂದಿದ್ದು ಅಧ್ಯಕ್ಷರಿಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಅದನ್ನ ನಾನು ಎಮರ್ಜೆನ್ಸಿಯಾಗಿಯೇ ಮಾಡ್ಬೇಕಾ ಅಥವಾ ಬೋರ್ಡರ್ ಇಟ್ಟು ಮಾಡ್ಬೇಕಾ ಅದನ್ನ ನನಗೆ ಫಸ್ಟ್ ತಿಳ್ಕೊಳ್ಳೋಕೆ ನನಗೆ ಗೊತ್ತಾಗ್ಬೇಕು. ಅಥವಾ ಅರ್ಜೆಂಟ್ ಇದ್ರೆ ಸ್ಟಾಫ್ ಮೀಟಿಂಗ್ ಕರೆದು ಅದನ್ನ ನೀವು ನಾಳೆಯಿಂದ ಅಪ್ಲೈ ಮಾಡಿ ಅಂತ ಹೇಳಕ್ಕೆ ನನಗೆ ಗೊತ್ತಿರಬೇಕು. ಅದಕ್ಕಾಗಿ ನೀವೇನೇ ಪತ್ರಗಳು ಬಂದ್ರು ಫಸ್ಟ್ ನನಗೆ ಗಮನ ತರಬೇಕು ಅಂತೇಳಿ ಮೊದಲನೇ ತಾಕೀತು. ಏನೇ ಆಫೀಸ್ ಪತ್ರಗಳು ಕರ್ತಗಳಿದ್ದಾಗ ಅಟ್ಲೀಸ್ಟ್ ನಾನು ಆಫೀಸ್ ಬರಲಿಲ್ಲ ಅಂದ್ರೆ ನಾನು ಫೋನ್ ಮಾಡಿ ಹೀಗೆ ಈ ತರ ಬಂದಿದೆ ಹೀಗೆ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ನಾನು ಯೋಚನೆ ಮಾಡಿ ಅದನ್ನ ತೀರಾ ಅರ್ಜೆಂಟ್ ಇದ್ರೆ ತುರ್ತು ಮೀಟಿಂಗ್ ಕರೆಸ್ತೀನಿ. ಅರ್ಜೆಂಟ್ ಇಲ್ಲ ಅಂದ್ರೆ ಬೋರ್ಡ್ ಮೀಟಿಂಗ್ ಇಡಿ ಅಂತ ಹೇಳಿ ಪ್ರತಿಯೊಂದನ್ನು ಬೋರ್ಡ್ ಮೀಟಿಂಗ್ ಇಡ್ತೀನಿ. ಪ್ರತಿಯೊಂದು ನಾನು ಯಾವ್ದು ಇವತ್ತವರೆಗೂ ಯಾವುದೇ ಪತ್ರಗಳು ಬಂದ್ರು ಗೌಪ್ಯವಾಗಿ ಇಟ್ಟು ನಾನು ಒಂದೇ ಒಂದು ಪತ್ರನ ನನಗೆ ಇವತ್ತು ಲಕ್ಷಾಂತರ ಫೈಲ್ಗಳು ವಿಲೇವಾರಿ ಆಗಿರ್ಬೋದು 11 ವರ್ಷದಲ್ಲಿ ಒಂದೇ ಒಂದು ಫೈಲ್ ಬಗ್ಗೆ ನಾನು ಗೌಪ್ಯವಾಗಿ ಸೀಕ್ರೆಟ್ ಅದನ್ನ ನಾನು ಕಲೀಲಿಲ್ಲ. ಏನೇನು ಗೊತ್ತಾಗ್ಬೇಕಿಲ್ಲ.
ಪ್ರತಿಯೊಬ್ಬರಿಗೂ ಬೋರ್ಡ್ ಮೀಟಿಂಗ್ ಅಲ್ಲಿ ನೀವು ನನ್ನ ಬೋರ್ಡ್ ಮೀಟಿಂಗ್ ಅಟೆಂಡೆನ್ಸ್ ತೆಗೀರಿ, ನಾನು ತೋರಿಸ್ತೀನಿ. 100% ಇರೋದು ಬೋರ್ಡ್ ಮೀಟಿಂಗ್ ಅಲ್ಲಿ ಯಾರು ಅಬ್ಸೆಂಟ್ ಆಗೋದಿಲ್ಲ. ನನ್ನ ಬೋರ್ಡ್ ಮೀಟಿಂಗಿಗೆ ಒಬ್ರು ಆಬ್ಸೆಂಟ್ ಆಗೋದಿಲ್ಲ. ತೀರಾ ಹುಷಾರಿಲ್ಲ ಅಂದ್ರೆ, ಸಾವು ನೋವು ಆದ್ರೆ ಮಾತ್ರ ಒಬ್ರು ಆಬ್ಸೆಂಟ್ ಆಗೋದು. ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ಯಾರೂ ಆಬ್ಸೆಂಟ್ ಆಗೋದಿಲ್ಲ. ಪ್ರತಿ ವರ್ಷ ಅಷ್ಟೇ ಎಲ್ಲರೂ 100% ಆಗಿರೋದು. ಯಾಕೆಂದ್ರೆ ಬೋರ್ಡ್ ಮೀಟಿಂಗ್ ಅಷ್ಟು ಸೊಗಸಾಗಿರ್ತದೆ. ಎಲ್ಲ ಪ್ರತಿ ಒಂದು ವಿಚಾರನೂ ನಾನು ಅವ್ರ ಗಮನಕ್ಕೆ ತರ್ತೀನಿ, ಕೆಲಸ ಮಾಡ್ತಾ ಇದ್ದೀನಿ. ಹಂಗಾಗಿ ಒಂದು ಒಳ್ಳೆ ರೀತಿಲಿ ನಡ್ಕೊಂಡು ಹೋಗ್ತಾ ಇದೆ ಅಂತೇಳಿ ನನ್ನ ಭಾವನೆ. ಹಂಗೆ ಸ್ಟಾಫ್ಸು ಅಷ್ಟೇ. ಈಗ ಏನಾದಿದ್ರೆ ನಾನು ಕರೆದು ನೇರವಾಗಿ ಮಾತಾಡ್ತೀನಿ, ನೇರವಾಗಿ ಅವ್ರಿಗೆ ಅಧಿಕಾರನೂ ಕೊಡ್ತೀನಿ, ಅವ್ರಿಗೆ ಅಧಿಕಾರನೂ ಕಿತ್ತು ಬೇರೆಯವ್ರಿಗೆ ಕೊಡ್ತೀನಿ. ಅವ್ರು ಸರಿ ಮಾಡಲಿಲ್ಲ ಅಂತಂದ್ರೆ ಅದೆಲ್ಲನೂ ಉಂಟು. ಬಟ್ ಅದೆಲ್ಲ ಇದ್ರೂ ಕೂಡ ಅದರಲ್ಲೂ ಒಂದು ಶಿಸ್ತು ಮಾಡಿದ್ದೀನಿ. ಹಂಗಾಗಿ ಎಲ್ಲರೂ ಕೂಡ ನಮ್ದೇ ಇದು ಸೊಸೈಟಿ ಅಂತ ಹೇಳಿ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೂ ಒಂದು ಅನುಕೂಲ. ಬಟ್ ನಾವು ಕೂಡ ಆ ಒಂದು ಶಿಸ್ತಲ್ಲಿ ಅವ್ರಿಗೆ ನೀವು ಹಿಂಗೆ ಹೋಗ್ಬೇಕು ಅಂತ ತಾಕೀತು ಮಾಡೋದ್ರಿಂದ ಅವರು ಒಂದು ಶಿಸ್ತಲ್ಲಿ ಇವತ್ತು ಕರ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದು ಒಂದು ನಮ್ಮ ಸ್ಟಾಫ್ ನಮ್ದು ಇರೋ ಒಂದು ಬಾಂಡಿಂಗ್ ಅಂತೇಳಿ, ಆ ಬಾಂಡಿಂಗ್ ನ ನಾನಾಗೆ ಕ್ರಿಯೇಟ್ ಮಾಡಿದೀನಿ. ಹಂಗಾಗಿ ಸ್ವಲ್ಪ ಆಗುತ್ತೆ, ಇಲ್ಲ ಅಂತಲ್ಲ, ಅದು ಸಹಜ ಅದು. ಬಟ್ ನಾವು ಆ ತಪ್ಪನ್ನೇ ಇಟ್ಕೊಂಡು ನಾವು ಆಗಾಗ ಆ ತಪ್ಪನ್ನೇ ಒತ್ತಿ ಹೇಳಿ ಇದು ಮಾಡಿದ್ರೆ ಅವ್ರಿಗೂ ಒಂಥರ ಹ್ಯಾರೆಸ್ಮೆಂಟ್ ಅದು. ಅದನ್ನು ನಾವು ಮಾಡಕ್ ಹೋಗ್ಬಾರ್ದು. ತಪ್ಪನ್ನ ಖಂಡಿಸ್ಬೇಕು, ಖಂಡಿಸಿ ಅದಲ್ಲಿಗೆ ಬಿಡ್ಬೇಕು, ಸರಿ ಮಾಡ್ಕೊಂತೀವಿ. ನಾವು ಬಂದಾಗೆಲ್ಲ ನೀನು ಅದು ತಪ್ಪು ಮಾಡಿ ಇದು ತಪ್ಪು ಮಾಡಿ ಅಂತ ಅವ್ರಿಗೆ ಹ್ಯಾರೆಸ್ಮೆಂಟ್ ಮಾಡಿದ್ರೆ ಅವ್ರನ್ನೂ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಹೊರಟೋಗ್ತದೆ. ಹಾಗಾಗಿ ನಾವೂ ಅವ್ರಿಗೆ ತಪ್ಪು ಮಾಡೇ ಮಾಡ್ತಾರೆ ಎಲ್ರು. ನಾವು ಅವ್ರಿಗೆ ಎಲ್ಲಿ ಬೈಬೇಕು ಅಲ್ಲಿ ಬೈಬೇಕು, ಮತ್ತೆ ನಾವು ಅವ್ರ ಜೊತೆ ಸೋಷಿಯಲ್ ಆಗೂ ಇರ್ಬೇಕು. ಇದೆಲ್ಲ ಇದ್ರೆ ಮಾತ್ರ ಅವ್ರಿಗೂ ಹುರುಪಿನ ಕೆಲಸ ಮಾಡಕ್ಕೆ, ನಮ್ದು ಸೊಸೈಟಿ ಕೆಲಸ ಅದು ತಪ್ಪು ಮಾಡ್ಬಿಟ್ಟಿದೆ, ಹಿಂಗೆ ತಪ್ಪು ಮಾಡಬಾರ್ದು ಅಂತ ಹೇಳಿ ಅವ್ರ ಮನಸ್ಸಿಗೂ ಬರುತ್ತೆ. ಇದೆಲ್ಲ ಬರಕ್ ಸಾಧ್ಯ ಆಗಿದ್ದು ನಮ್ದು ಇಬ್ಬರದು ಒಂದು ನಮ್ದು ಬಾಂಡಿಂಗ್, ನಮ್ ನೇಚರ್ ಆಗಿದೆ. ಆ ಥರ ಇರೋದ್ರಿಂದ ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಮತ್ತೆ ಹೊರನೂರು ನಾನು ಹೇಳಿದಲ್ಲ ಆಗ್ಲಿ ಒಂದು 4 ಜನ ಅವರು ಅದು ಇದ್ದಿದ್ದೆ ಅಭ್ಯರ್ಥಿ 64 ಅಂತೀವಿ, ಈಗಲೂ ಫೇಸ್ ಮಾಡ್ತಾ ಇದ್ದೀವಿ 64 ಅಂತೀವಿ. ಬಟ್ ಅದೇನು ಆಗೋದಿಲ್ಲ. ಬಟ್ ಆದ್ರೆ ಈ ಪೇಪರ್ ಅಲ್ಲಿ ಆಗಾಗ, ಈ ಟಿವಿಲಿ, ಫೇಸ್ಬುಕ್ ಅಲ್ಲಿ, ಇವರು ವಾಟ್ಸಪ್ ಅಲ್ಲಿ ಆಗಾಗ ಅದು ಹೇಳಿದ್ನೇ ಇವ್ರು ಮಾಡ್ತಾ ಇದ್ರೆ ಈ ಜನಗಳಿಗೆ ಏನಪ್ಪ ಇದು ಕೂರ್ಮಂಗ್ಳೂರು ಸೊಸೈಟಿಲಿ ಆಗಾಗ ಇದು ಅವ್ರಿಗೆ ಒಂಥರ. ಈಗ ನಮ್ ಜನರೇ ಹಿಂಗೆ ಅಲ್ಲ, ಏನಾದ್ರು ಒಂದು ಸಿಕ್ಕಿದ್ರೆ ಅದನ್ನ ಒತ್ತಿ ಮಾತಾಡೋದು. ಏನಾದ್ರೂ ಒಂದು ಕೆಟ್ಟದ್ದಾದ್ರೆ ಅವ್ರ ಮೇಲೆ ಅಪವಾದ ಮಾಡಿದ್ಯಲ್ಲ, ರಾತ್ರಿ ಅದು ಇದಾಗ್ಬಿಡುತ್ತೆ. ಎಲ್ರಿಗೂ ಜಾಸ್ತಿ ಒಳ್ಳೆದ ಬಗ್ಗೆ ಆಗಲ್ಲ. ಲೋಕಾಗಿದ್ದಾರೆ, ಸೊಸೈಟಿಯನ್ನು ಬೆಳೆಸಿದ್ದಾರೆ. ಈಗ 8 ಲಕ್ಷ ಸಾಲ ಇರ್ತದೆ, ಅವ್ರ ಕಡೆ ಲಾಭ ಇದ್ದಂತ ಹೋಗಿ ಕೋಟಿ ಹತ್ರ ತಂದು ಇಟ್ಟಿದ್ದಾರೆ ಅಂದ್ರೆ ಇದು ಒಳ್ಳೆ ವಿಚಾರ. ಇದನ್ನ ಖರ್ಚು ಮಾಡಿ ಮಾಡಲೇ ಆಗ್ತದೆ. ಏನು ಮಾಡಿಲ್ಲ, ಇನ್ನೊಂದು ಕಲ್ಚರ್ ಆಗಿದೆ. ಬಟ್ ಹಂಗಾಗಿ ನಾನು ಅದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಮಾತಾಡೋದೆಲ್ಲ ಮಾತಾಡ್ಲಿ, ನಮ್ ಡ್ಯೂಟಿ ಏನಿದೆ ನಮ್ ಡ್ಯೂಟಿ ನಾವು ಮಾಡೋದು ಅಷ್ಟೇ. ಬಟ್ ಎಲ್ಲದಕ್ಕೂ ನಾವು ಉತ್ತರ ಕೊಡ್ಬೇಕು ಅವಶ್ಯಕತೆ ಇಲ್ಲ. ಅದು ಉತ್ತರ ಬಂದಾಗ ಉತ್ತರ ಕೊಡೋಣ. ನೀವು ನಂಬಂಗಿದ್ರೆ ನಂಬಿ, ಬಿಡಂಗಿದ್ರೆ ಬಿಡಿ. ನಂತರ ಇನ್ನೊಂದೇನಂತಂದ್ರೆ, ನೋಡಿ ನ್ಯಾಷನಲ್ ಬ್ಯಾಂಕ್ ಹೇಗೆ ಅಂತಂದ್ರೆ 9:30 ಸ್ಟಾರ್ಟ್ ಆಯ್ತು ಅಂದ್ರೆ 4:30 ಮುಗಿದೋಗ್ತಾರೆ. ಅದ್ರ ಮೇಲೆ ಏನೇ ಅದು ಒಳಗಡೆ ಎಷ್ಟೇ ಅದಕ್ಕೂ ಜಾಸ್ತಿ ಬೇಡಪ್ಪ, ಹೊರಗಡೆ ಹೋಗಿ ನಾಳೆ ಬಂದು ಕಟ್ಬೋದು. ಅದೇ ಲಾಸ್ಟ್ ಡೇಟ್ ಆಗಿರ್ಲಿ, ಡ್ಯೂ ಡೇಟ್ ಆಗಿರ್ಲಿ, ನಾಳೆ ಬಡ್ಡಿ ಕಟ್ಟಿಲ್ಲ ಅನ್ನೋ ಮಳೆ ತೀರ ಆಗ ನಾವು ತಲೆ ಕೆಡಿಸ್ಕೊಳ್ಬೋದು. ಅದು ಕೋಪರೇಟಿವ್ ಬ್ಯಾಂಕ್. ಕೋಪರೇಟಿವ್ ಬ್ಯಾಂಕ್ ಹೇಗೆ ಅಂದ್ರೆ, ಇವ್ರು ನಿಮ್ಗೆ 6 ಗಂಟೆ ಕೆಲಸ ಮಾಡಿರ್ತಾರೆ, ಅದು ಯಾರೋ ಬರ್ಬೇಕು ಫೋನ್ ಮಾಡ್ತಾರೆ, ನಾನು ಇವತ್ತು ಸಾಲ ಕಟ್ಟಕ್ಕೆ ಬರ್ತಾ ಇದ್ದೀನಿ, ಬರೋದೇನಾಗುತ್ತೆ ವೆಯ್ಟ್ ಮಾಡಿ. ಆದ್ರೂ ಸಿಬ್ಬಂದಿಗಳು ವೆಯ್ಟ್ ಮಾಡ್ತಾರೆ. ಕೋಪರೇಟಿವ್ ಬ್ಯಾಂಕ್ ಸಿಬ್ಬಂದಿಗಳು ಕಾಯ್ತಾರೆ, ಇಲ್ಲಪ್ಪ ನಾಳೆ ಬಂದು ಯಾರು ಹೇಳಲ್ಲ. ಆದ್ರೆ ಈ ವೇತನದ ವಿಚಾರ ಬಂದಾಗ, ಈ ಸಂಬಳದ ವಿಚಾರ ಬಂದಾಗ ಏನಾಗ್ತದೆ ಅಂದ್ರೆ, ಅವರಿಗೂ ಲಾಟ್ ಆಫ್ ಡಿಫ್ರೆನ್ಸ್ ಕೋಪರೇಟಿವ್ ಸಿಬ್ಬಂದಿಗಳಿಗೆ, ನ್ಯಾಷನಲ್ ಬ್ಯಾಂಕ್ ಸಿಬ್ಬಂದಿಗಳಿಗೆ. ಸೊ ಹಾಗಾಗಿ ನಿಮ್ಮ ಬ್ಯಾಂಕ್ ಅಲ್ಲಿ ವಿಚಾರವನ್ನು ಕೆಲಸ ಮಾಡಿದ್ರೆ ಎಷ್ಟು ಮಟ್ಟಿಗೆ ಸಂಬಳದ ವಿಚಾರದಲ್ಲಿ ಸೊ ನನಗೆ ತೃಪ್ತಿ ಇದೆಯಪ್ಪ, ನೀವು ಬರೋ ಸಂಬಳ ನಾಳೆ ಕಟ್ಟಿದ ತೃಪ್ತಿ ಇದೆ ಅನ್ನೋ ಮಟ್ಟಕ್ಕೆ ಅವ್ರನ್ನ ಬೇಕಾಗುತ್ತೆ. ಹಾಗೆ ನೋಡಿ, ಅದೇ ಈಗ ನಮ್ದು ಇದು ಲಾಭ ಅಂತ ಸೊಸೈಟಿ, ನಮ್ದು ಲಾಭ ಇದೆ. ನಾನು ಒಂದು ಸಿಇಒಗೆ ಸರ್ಕಾರದ ಏನು ಇವತ್ತು ಗೈಡ್ಲೈನ್ಸ್ ಇದೆ, ಅದೇ ಗೈಡ್ಲೈನ್ಸ್ ಅಲ್ಲಿ ನಾನು ಇವತ್ತು ಸಂಬಳ ಕೊಡ್ತಾ ಇದ್ದೀನಿ. ಈಗ ನಾನು ಒಬ್ರು ಅಪಾಯಿಂಟ್ ಮಾಡ್ಕೊಂಡೆ, ಬೇಸಿಕ್ಗೆ 45,000 ರೂಪಾಯಿ ಬೇಸಿಕ್.
ಕುರ್ಸಾಗಿ ಸಿ ಹಂಗೆ ಹಂಗಂತ ಹೇಳಿಯಲ್ಲ, ನಾನು ಲಾಭಕ್ಕೆ ಯಾವಾಗ ಇದು ಬರಕ್ ಶುರುವಾಯ್ತು, ನಾನು ಯಾವುದೇ ಈ ಈಗ ಎಷ್ಟು 8ನೇ ವೇತನ 9ನೇ ವೇತನ ಏಳು ಕಂಪ್ಲೀಟ್ ಆಗಿ 8ನೇದು ಈಗ ಬಂದಿದೆ. ಬಟ್ ನಾವು ಆ 7ನೇದು ನಾವು ಕೊಟ್ಟಾಗಿದ್ದೀವಿ. ಯಾಕೆಂದ್ರೆ ನನ್ನ ಸೊಸೈಟಿ ಲಾಭ ಇದೆ, ನಾನು ಅದಕ್ಕಾಗಿ ಹೇಳಿದ್ದು. ನಾವು ಬರೀ ಕೆಲಸ ಮಾಡಿಸೋದೊಂದೇ ಕಲಿಬಾರ್ದು, ಅವ್ರಿಗೆ ಕೈ ತುಂಬಾ ಸಂಬಳನೂ ಕೊಡ್ಬೇಕು. ನಾವು ಯಾವಾಗ ಅವ್ರಿಗೆ ಸ್ಯಾಲ್ರಿ ಬುಕ್ ತಗೊಂಬರಬೇಕು, ಯಾವಾಗ ನಾವು ಅವ್ರಿಗೆ ಕೈ ತುಂಬಾ ಸಂಬಳ ಕೊಡ್ತೀವಿ, ಇಲ್ಲಿ ಅವರು ಚುನಾಯಿಸಕ್ಕೆ ಇಷ್ಟಪಡಲ್ಲ. ನಾವು ಅವ್ರನ್ನ ಕಡಿಮೆ ಸಂಬಳ ಕೊಟ್ಟು ನೀವು ಕೆಲಸ ಮಾಡೋದ್ರೆ, ಅವರು 20,000 ಕೊಟ್ಟು 12,000 ಕೊಟ್ಟು ನೀವು ಕೆಲಸ ಮಾಡುವಂತಾದ್ರೆ, ಒಬ್ಬ ಮಕ್ಕಳನ್ನ ಇವತ್ತು ಮಕ್ಕಳು ಒಂದು LKG ಸೇರಿಸ್ಬೇಕು ಅಂದ್ರೆ 40,000 50,000 ಬೇಕು, ಆಯ್ತಲ್ಲ. ಇನ್ನು ಹುಷಾರ್ ತಪ್ಪಿದ್ರೆ ಹಾಸ್ಪಿಟ್ಲ್ ಖರ್ಚು, ಇನ್ನು ನಮ್ದು ಹೊಟ್ಟೆ ಸಾಕ್ಬೇಕಲ್ಲ. ಇದೆಲ್ಲ 12,000 ರೂಪಾಯಿ 20,000 ರೂಪಾಯಿಗೆ ಮಾಡಕ್ಕಿಂತ ಆಗ ಅವ್ರೇನ್ ಮಾಡ್ತಾರೆ, ಕದಿಲೇಬೇಕು. ಕದಿಸೋದು ಯಾರು? ಕದಿಯಕ್ಕೆ ರೂಟ್ ಮಾಡೋದು ಯಾರು? ನಾವು. ಅದಕ್ಕೆ ನಂದು ಇದೊಂದು ಪಾಲಿಸಿ ಇತ್ತು, ಅವ್ರಿಗೆ ಕೈ ತುಂಬ ಸಂಬಳ ಕೊಡ್ಬೇಕು. ಕೈ ತುಂಬ ನಾವು ಸಂಬಳ ಕೊಟ್ಟಾಗ ಅವರು ಅಲ್ಲಿ ಚುನಾಯಿಸೋದು ಇದರಲ್ಲಿ ಕೈ ಆಡ್ಸೋದೆಲ್ಲ ಕಡಿಮೆ ಆಗುತ್ತೆ. ಮತ್ತೆ ನಾವು ಮಾನಿಟರ್ ಮಾಡ್ಬೇಕು. ಈಗ ಹಂಗಂತೇಳಿ ಭ್ರಷ್ಟಾಚಾರ ಕಡಿಮೆ ಮಾಡ್ತೀನಿ ನಾನು ಅಂತ ಹೇಳಿಯಲ್ಲ, ನನ್ನಿದ್ರಲ್ಲಿ ನನ್ನ ಸಂಸ್ಥೆಯಲ್ಲಿ ನಾನು ಮಾಡಿದ್ದೀನಿ, ಅದು ನನಗೆ ಹೆಮ್ಮೆ ಇದೆ. ಹೊರಗಡೆದು ನನಗೆ ಅದಕ್ಕೆ ಈಗ ಅಫಿಷಿಯಲ್ ಅವ್ರಿಗೆ 1.5 ಲಕ್ಷ 2 ಲಕ್ಷ ಸಂಬಳ ಇದ್ರು ಸಂಬಳ ಎಷ್ಟೆಲ್ಲ ಮಾಡ್ತಾರೆ, ಕೋಟಿಗೆ ಸಂಬಳಕ್ಕೆ ಅವ್ರ ಸಂಬಳ ಲೆಕ್ಕಕ್ಕಿಲ್ಲ. ಬಟ್ ಅದು ವ್ಯವಸ್ಥೆ ಹೇಗಿದೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಅದನ್ನ ವ್ಯವಸ್ಥೆ ಬಗ್ಗೆ ನಾನಿಲ್ಲ ಅದಕ್ಕೆ, ಯಾಕೆಂದ್ರೆ ನಾನ್ ಸರಿ ಮಾಡಕ್ ಸಾಧ್ಯ ಇಲ್ಲ. ಅದು ದೊಡ್ಡ ಮಟ್ಟಿಂದು ಇದೆ. ಅದು ನಾವು ಒಬ್ರು ಮಾತಾಡಿ ಒಬ್ರು ಕೂಗು ಕೇಳಿಸೋದಿಲ್ಲ. ಅದಕ್ಕಾಗಿ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಿಲ್ಲ. ನನ್ನ ಸಂಸ್ಥೆ ಒಳಗಡೆ 99% ಸರಿ ಇದೆ ಅಂತ ಹೇಳಿ ಇನ್ನೊಂದು ಪರ್ಸೆಂಟ್ ನನ್ಗೆ ಗೊತ್ತಿಲ್ಲ. 99% ಸರಿ ಇದೆ. ನಾನು ಸಾರಿ ಹರ್ಷ, ನಾವೀಗ ಹೊಸದಾಗಿ ಅಪಾಯಿಂಟ್ ಮಾಡ್ಕೊಡ್ವಲ್ಲ ನೋಡಿ, ಇದು ಪೇಮೆಂಟ್ ಬುಕ್ 45,694 ರೂಪಾಯಿ ಸಂಬಳ. ಸಿಒಗೆ ಬೇಸಿಕ್ ಈಗ 2 months ಆಯ್ತು ಅಪಾಯಿಂಟ್ ಆಗಿ, 2 months ಆಯ್ತು. ನೀವು ಅದೆಲ್ಲ ನೀವು ಮತ್ತೆ ತಗೊಳ್ಳಿ. ಆಮೇಲೆ ಸೇಲ್ಸ್ ಕಂಪ್ಯೂಟರ್ ಆಪರೇಟರ್ಗೆ 29,000 ರೂಪಾಯಿ, ಇನ್ನೊಂದು ಸೇಲ್ಸ್ ಆಪರೇಟರ್ಗೆ 29,000 ರೂಪಾಯಿ, ಇನ್ನೊಂದು ಕ್ಲರ್ಕ್ಗೆ 27,000 ರೂಪಾಯಿ, ಇನ್ನೊಂದು ಈಗೆಲ್ಲ ಈ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗೋದು ಎಲ್ಲ ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿದೆ. ಬೇಸಿಕ್ ಇದು ಹೇಳಿದ್ದು. ಇನ್ನು ಅವರು ರಿಟೈರ್ಡ್ ಆಗೋ ಹೊತ್ತಿಗೆ 80-90 ಸಾವಿರ ಅಥವಾ ನಿಯರ್ಲಿ ಇನ್ನೂ ಜಾಸ್ತಿ ಆಗ್ಬೋದೇನು, ಅದು ನನಗೆ ಗೊತ್ತಿಲ್ಲ ಆ ಮಟ್ಟಕ್ಕೆ. ಆಮೇಲೆ ವರ್ಷಕ್ಕೆ 2 ಬೋನಸ್ ಕೊಡ್ತೀವಿ. 2 ಬೋನಸ್ ಅಂತಂದ್ರೆ ಅವ್ರು ತಿಂಗಳು ಸಂಬಳ 29,000 45,000 ಇದ್ರೆ 45 × 2 90,000 ಬೋನಸ್ ಕೊಡ್ತೀವಿ. ಮತ್ತೆ ಅವರು ಎಲ್ಲೇ ಆಫೀಸ್ ವರ್ಕ್ಗೆ ಅಲ್ಲಿ ಹೋದ್ರೆ ಅದು TAD ಅದೆಲ್ಲ ಅವೆಲ್ಲ ಆಫೀಸಿಂದ ಅವೆಲ್ಲ ನಾವ್ ಯಾರಿಗೂ ಅವರವರ ಪಾಕೆಟ್ ಇಂದ